time. Swami Sundaravada Samaya. As we are going to meditate upon your word, O Lord, Father God, a refresh of the spirits and of the Master Lord. ಸ್ವಾಮಿ ಕರ್ತನಿನ ವಾಕ್ಯದ ಮೇಲೆ ನಾವು ಧ್ಯಾನಿಸುತ್ತಾ ಇರುವಾಗ ಕರ್ತ ನಮ್ಮ ಆತ್ಮ ನಮ್ಮ ಮನಸ್ಸುಗಳನ್ನು ಜೀವಿಸಿಕೊಳ್ತಾನೆ. God, as we are going to draw new waters, O Lord, a fresh living waters from the old well, O Lord. ಕರ್ತನೆ ಹಳೆಯ ಬಾವಿಯಿಂದ ಸ್ವಾಮಿ ಹೊಸ ಒಂದು ನೂತನವಾದ ಬುಗ್ಗೆಯನ್ನು ಆ ನೀರನ್ನು ತೆಗೆಯುವಾಗ God speak to us. ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ಚಿತ್ತದಲ್ಲಿ ನಾವು ತಲೆಗೊಳಿಸು. ನಾಮನ ಮೂಲಕವಾಗಿ ಯೇಸುವಿನ ಹೆಸರಿನಲ್ಲಿ ಕರ್ತನೆ. ಆಮೆನ್. ಇವತ್ತು ನಾನು ಬಹಳ ವಿಶೇಷವಾದಂತಹ ಒಂದು ವಿಷಯದ ಕುರಿತಾಗಿ ನಾವು ಮುಟ್ಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ನನಗೆ ಇದು ಬಹಳ ವಿಶೇಷವಾದಂತ ಒಂದು ಸತ್ಯಾಂಶವಾಗಿದೆ. ನಮಗೆ ಬಹಳ ಆಶೀರ್ವಾದಕರವಾದಂತ ಒಂದು ಸತ್ಯಾಂಶವಾಗಿದೆ. And if we have got our Bibles, ನಮ್ಮ ಸತ್ಯವೇದಗಳನ್ನು ನಾವು ತಂದಿದ್ದರೆ, we will turn our Bibles to the book of Exodus chapter 14. ವಿಮೋಚನೆ ಕಾಂಡ 14ನೇ ಅಧ್ಯಾಯ from verse 21. We will read till verse 25. ಅದು 21ನೇ ವಚನದಿಂದ ಹಿಡಿದು 25ನೇ ವಚನದವರೆಗೆ ನಾವು ಓದಿಕೊಳ್ಳೋಣ ಪ್ರಿಯರೇ. I will read it for you in English. Then afterwards somebody will read for me in Kannada. ಮೊದಲು ಇಂಗ್ಲಿಷ್ ನಲ್ಲಿ ಓದ್ತೀನಿ, ಅದಾದ ನಂತರ ನನಗಾಗಿ ಯಾರು ಕನ್ನಡದಲ್ಲಿ ಓದಿಕೊಳ್ಳುತ್ತಾರೆ. Then Moses stretched out his hand over the sea, and all the night the Lord drew the sea back with a strong east wind and turned it into dry land. The waters were divided, and the Israelites went through the sea on a dry ground. Mark that word, a dry ground. Vanabhumi, with the wall of water on their right and on their left. The Egyptians pursued them, and all the Pharaoh's horses and chariots and horsemen followed them into the sea. During the last watch of the night, the Lord looked down from the pillar of fire and the cloud, and the Egyptians' army and threw it into confusion. He made the wheels of the chariots come off, so that they had difficulty in driving. And the Egyptians said, let's get away from the Israelites. The Lord is fighting for them against Egypt. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಆಜ್ಞೆ ಮೇಘ ಸ್ತಂಭದೊಳಗಿಂದ ಮೇಘಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡೆಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. This evening we will talk on mask of faith. ನಂಬಿಕೆಯ ಮುಖವಾಡಗಳನ್ನು ಹಾಕಿಕೊಳ್ಳುವಂತಹ ಕುರಿತಾಗಿ ಮಾತನಾಡಿಕೊಳ್ಳೋಣ. Many of us we are putting a mask of faith. ನಮ್ಮ ಬಹಳ ಜನರು ನಾವೇನಾಗಿದ್ದೇವೆ ಪ್ರಿಯರೇ, ನಂಬಿಕೆಗೆ ಒಂದು ಮುಖವಾಡಗಳನ್ನು ಹಾಕಿಕೊಂಡಿದ್ದೇವೆ. And many of us we are deceived by this wrong kind of faith. ಬಹಳ ಜನರು ಈ ತಪ್ಪಾದ ಈ ನಂಬಿಕೆಯಿಂದ ನಾವೇನಾಗಿದ್ದೇವೆ ಪ್ರಿಯರೇ, ನಾವು ಮೋಸಕ್ಕೆ ಒಳಗಾಗಿದ್ದೇವೆ. And the people who think what is faith, when people are operating in faith, actually it is not faith, it is just a fake. ಬಹಳ ಜನರು ಯಾವ ಸಂಗತಿಗಳು ನಂಬಿಕೆ ಅಂತ ಹೇಳ್ತಾ ಇದ್ದಾರೋ ಅದು ನಂಬಿಕೆ ಅಲ್ಲ ಪ್ರಿಯರೇ, ಅದು ಬರೀ ಏನಾಗಿದೆ, ಒಂದು ಮೋಸತನದಲ್ಲಿ ವಾಸ ಮಾಡುವಂಥದ್ದು ಆಗಿದೆ ಪ್ರಿಯರೇ.
And this evening, as I'm going to get into the deeper part of the scriptures, ವಚನಗಳ ಆಳವಾದ ಸಂಗತಿಗಳಲ್ಲಿ ನಾನು ನಿಮಗೆ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ, church, listen to me carefully. ಸಭೆ ನಾನು ಗಮನಿಸಿ. If you have a mask of faith and you think things are going to work for you, you are wrong. It is not going to work for you. ಯಾರಿಗಾದ್ರೂ ನಂಬಿಕೆಯ ಮುಖವಾಡಗಳನ್ನು ಇಟ್ಟುಕೊಂಡು ಅದು ನಿಮಗಾಗಿ ಕೆಲಸ ಮಾಡ್ತದೆ ಅಂತ ನೀನು ಆಲೋಚನೆ ಮಾಡಿದರೆ, ನಿಮಗಾಗಿ ಕೆಲಸ ಮಾಡುವುದಿಲ್ಲ ಪ್ರಿಯರೇ, ಅದು ನಿನ್ನ ವಿರುದ್ಧವಾಗಿ ಎದ್ದು ನಿಂತುಕೊಳ್ಳುವಂಥದ್ದು ಆಗಿದೆ ಪ್ರಿಯರೇ. Many times things didn't work into your life. The miracles never happened in your life because you just had a mask of faith and not a genuine faith. ಬಹಳ ಸಾರಿ ನಿಮಗೆ ಸಂಗತಿಗಳು ಯಾಕೆ ಕೆಲಸ ಮಾಡಲಿಲ್ಲ ಅಂತಂದರೆ, ನಿಮಗೆ ಬರೇ ನಂಬಿಕೆಯ ಮುಖವಾಡಗಳು ಇದ್ದವು, ನಿಜವಾದ ನಂಬಿಕೆಯು ಇರಲಿಲ್ಲ ಪ್ರಿಯರೇ, ನಿಜವಾದ ನಂಬಿಕೆಗಳು ಇರಲಿಲ್ಲ. Many miracles are stopped because we have a mask of faith. ಬಹಳ ಅದ್ಭುತ ಕಾರ್ಯಗಳು ಯಾಕೆ ನಮ್ಮ ಜೀವಿತದಲ್ಲಿ ನಿಂತು ಅಂತಂದ್ರೆ, ಬರೇ ನಮಗೆ ನಂಬಿಕೆಗೆ ಬರೇ ಮುಖವಾಡಗಳಿದೆ ಪ್ರಿಯರೇ, ಅದು ಮುಂದೆ ಹೋಗಲಿಕ್ಕೆ ನಮಗೆ ಆಗ್ತಾ ಇಲ್ಲ ರೇ. ಅದ್ಭುತಗಳು ನಮಗೆ ನಿಂತು ಹೋಗಿದೆ ಪ್ರಿಯರೇ. Now let me tell you. ನಾನು ನಿಮಗೆ ಒಂದು ಹೇಳ್ತೇನೆ ಕೇಳಿ. The Bible tells God is pleased with faith. ದೇವರು ನಂಬಿಕೆಯಿಂದ ಆತನು ಮೆಚ್ಚುವಂತವನಾಗಿದ್ದಾನೆ. Then if you have faith, ನಿಮಗೆ ನಂಬಿಕೆ ಇದ್ರೆ, then why is God not showing up? ಯಾಕೆ ದೇವರು ತೋರಿಸ್ತಾ ಇಲ್ಲ ರೇ? Are you telling me because it's a time, his time is not come? ಆತನ ಸಮಯ ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ? ಇಲ್ಲದಿದ್ದರೆ ಪ್ರಿಯರೇ, ನಾನು ಹೀಗೆ ಹೇಳ್ತಾ ಇದ್ದೇನೆ, okay, I think I genuinely God doesn't want me to do that. ದೇವರು ನನಗೆ ಇದು ಮಾಡಬಾರದು ಅಂತ ಹೇಳ್ತಾ ಇದ್ದಾನೋ? When you know everything is right in your life, ನಿನ್ನ ಜೀವಿತದಲ್ಲಿ ಎಲ್ಲಾ ಸಂಗತಿಗಳು ಸರಿ ಇರಬೇಕಾದ್ರೆ, why are you failing in your faith? ಯಾಕೆ ನಿನ್ನ ನಂಬಿಕೆಯಲ್ಲಿ ಬಿದ್ದು ಹೋಗ್ತಾ ಇದ್ದೇನೆ? What kind of a mask are you wearing? ಯಾವ ತರವಾದ ಒಂದು ಮುಖವಾಡಗಳನ್ನು ನೀವು ಹಾಕಿಕೊಂಡಿದ್ದೇನೆ? What kind of a struggle you are going through? ಯಾವ ತರವಾದ ಹೋರಾಟಗಳಲ್ಲಿ ಹೋಗ್ತಾ ಇದ್ದೀರಿ ಪ್ರಿಯರೇ? So this evening, let's remove the mask of faith. Faith to faith. ಇನ್ನೊಂದು ಮಾತು ಹೇಳಬೇಕಾದ್ರೆ, ನಂಬಿಕೆಗೆ ಬರೀ ಮುಖವಾಡಗಳನ್ನ, ತಪ್ಪಾದ ಮುಖವಾಡಗಳನ್ನ ನಾವು ತೆಗೆದು ಹಾಕಿಕೊಳ್ಳೋಣ ಪ್ರಿಯರೇ, and let's get into a genuine kind of a faith. ನಿಜವಾದ ಒಂದು ನಂಬಿಕೆಗೆ ಮುಂದೆ ಹೋಗಲಿಕ್ಕೆ ನಾವು ಇಷ್ಟಪಡೋಣ ಪ್ರಿಯರೇ. Don't live in a false world. ನೀವು ತಪ್ಪಾದ ಒಂದು ಜಗತ್ತಿನಲ್ಲಿ ನೀವು ವಾಸ ಮಾಡುವುದನ್ನು ಇರಬೇಡ್ರಿ ಪ್ರಿಯರೇ. Many of us, we have created a spiritual false world. ಬಹಳ ಜನರು ನಾವೇನಾಗಿದ್ದೇವೆ ಪ್ರಿಯರೇ, ಆತ್ಮಿಕವಾದ ಮೋಸದ ನಂಬಿಕೆಯ ಜಗತ್ತನ್ನು ನಾವು ಸೃಷ್ಟಿ ಮಾಡಿದ್ದೇವೆ. And we think, ನಾವು ಹಿಂಗೆ ಆಲೋಚನೆ ಮಾಡ್ತೇವೆ, it works for us. ಅದು ನಮಗಾಗಿ ಕೆಲಸ ಮಾಡ್ತದೆ. It doesn't work for us. ಅದು ನಮಗಾಗಿ ಕೆಲಸ ಮಾಡುವುದಿಲ್ಲ ಪ್ರಿಯರೇ, ನಮಗಾಗಿ ಕೆಲಸ ಮಾಡುವುದಿಲ್ಲ. Because we have a wrong kind of a faith. ನಮಗೆ ತಪ್ಪಾದ ನಂಬಿಕೆ ಇದೆ ಪ್ರಿಯರೇ, ಸರಿಯಾದ ನಂಬಿಕೆಗಳಿಲ್ಲ. ಈ ತಪ್ಪಾದ ನಂಬಿಕೆಯಿಂದ ನೀನು ಏನು ಮಾಡಿದರೂ ನಿನಗೆ ಕೆಲಸಗಳು ಆಗುವುದಿಲ್ಲ ಪ್ರಿಯರೇ, ಈ ಕೆಲಸಗಳು ಆಗುವುದಿಲ್ಲ. This morning I was talking on the second hand faith. ಹಾಗಾದರೆ ಎರಡನೇ ಹಂತದ ನಂಬಿಕೆ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. And we operate in that. ನಾವು ಅಂತರವಾದ ನಂಬಿಕೆಗಳಲ್ಲಿ ನಾವು ಚಲಾಯಿಸ್ತೇವೆ ಪ್ರಿಯರೇ. And do you know what is our problem? ಸಮಸ್ಯೆ ಏನಾಗಿದೆ ಅಂತಂದ್ರೆ, we struggle when we operate in the second hand of faith. ಎರಡನೇ ಹಂತದ ನಂಬಿಕೆಯಲ್ಲಿ ನಾವು ಚಲಿಸುವಾಗ ನಾವು ಹೋರಾಡುವಂತವರಾಗಿದ್ದೇವೆ ಪ್ರಿಯರೇ. So this is the other part of that same teaching. ಅದೇ ಬೋಧನೆ ಇನ್ನೊಂದು ಮುಖವನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಪ್ರಿಯರೇ. And this is really many Christians are living in a mask of faith. ಬರೇ ನಂಬಿಕೆಯ ಮುಖವಾಡಗಳನ್ನು ಹಾಕಿಕೊಂಡಿದ್ದೇವೆ. ಆಕ್ಚುಲಿ ನಮ್ಮ ಒಳಗೆ ನಂಬಿಕೆ ಇಲ್ಲ ಪ್ರಿಯರೇ, ನಮ್ಮ ಒಳಗೆ ನಂಬಿಕೆಗಳು ಇಲ್ಲ ಪ್ರಿಯರೇ. Okay, let me show you certain things, certain ಸಂಗತಿಗಳು ನಾನು ನಿಮಗೆ ತೋರಿಸುತ್ತೇನೆ ಪ್ರಿಯರೇ. And how important is these things? ಈ ಸಂಗತಿಗಳು ಎಷ್ಟು ಪ್ರಾಮುಖ್ಯವಾಗಿದೆಯೋ ಅದು ನಿಮಗೆ ತೋರಿಸುತ್ತೇನೆ ಪ್ರಿಯರೇ. The mask of faith, ನಂಬಿಕೆಯ ಮುಖವಾಡಗಳು ಪ್ರಿಯರೇ. I will give you 3 truths. ನಾನು 3 ಸತ್ಯಾಂಶಗಳು ಹೇಳ್ತೇನೆ ಪ್ರಿಯರೇ. I will talk to you about the truth about the mask of faith. ನಂಬಿಕೆಯ ಮುಖವಾಡದ ಸತ್ಯಾಂಶಗಳು ನಿಮಗೆ ತೋರಿಸುತ್ತೇನೆ ಪ್ರಿಯರೇ. How did these people operate? ಈ ಜನರು ಹೆಂಗೆ ಇದರಲ್ಲಿ ಕೆಲಸ ಮಾಡ್ತಾರೆ? And what kind of a faith this is? ಇದು ಯಾವ ತರವಾದಂತ ನಂಬಿಕೆ ಇದೆ? And are we living in that faith? ಆ ತರವಾದ ನಂಬಿಕೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೋ? Or are we having a genuine kind of a faith? ಇಲ್ಲದಿದ್ದರೆ ನಮಗೆ ನಿಜವಾದ ಆ ನಂಬಿಕೆ ಇದೆಯೋ ಪ್ರಿಯರೇ? So there is a lot of differences. ಬಹಳ ವ್ಯತ್ಯಾಸಗಳಿದೆ ಪ್ರಿಯರೇ. And we are going to
stabilize our things, or we are going to put a firm foundation of true faith. ನಿಜವಾದ ನಂಬಿಕೆಗೆ ಒಂದು ಸರಿಯಾದ ಬುನಾದಿಗಳನ್ನು ಹಾಕಿಕೊಳ್ಳೋಣ ಪ್ರಿಯರೇ. Before you could know what is a faith, a true faith, ನಿಜವಾದ ನಂಬಿಕೆ ಏನು ಅಂತ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ you should know what is a fake faith. ತಪ್ಪಾದ ನಂಬಿಕೆ ಏನಾಗಿದೆ ಅದನ್ನು ಮೊದಲು ಕಲಿಬೇಕು. ಅದಾದ ಮೇಲೆ ಸರಿಯಾದ ನಂಬಿಕೆಗಳನ್ನು ನಾವು ಕಲಿತೇವೆ ಪ್ರಿಯ. ಫಸ್ಟ್ ಒನ್, ದ ಟ್ರೂತ್ ಅಬೌಟ್ ದ ಮಾಸ್ಕ್ ಆಫ್ ಫೇತ್, ನಂಬಿಕೆಯ ಮುಖವಾಡದ ಸತ್ಯಾಂಶಗಳು. ಸೊ ಲೆಟ್ ಮಿ ಗಿವ್ ಯು 4 ಥಿಂಗ್ಸ್. 4 ಸತ್ಯಾಂಶಗಳು ನಿಮ್ಮ ಮುಂದೆ ಇಡುತ್ತೇನೆ ಪ್ರಿಯರೇ. ನಾನು 4 ಸತ್ಯಾಂಶಗಳು ನಿಮ್ಮ ಮುಂದೆ ಇಡ್ತಾ ಇರಬೇಕಾದ್ರೆ, ಅಂಡ್ ಲೆಟ್ ಮಿ ಟೆಲ್ ಯು, ಇದನ್ನ ನಿಮಗೆ ಹೇಳ್ತೇನೆ ಪ್ರಿಯರೇ, ದಿಸ್ ಇಸ್ ವರ್ಕಿಂಗ್ ಇನ್ ಮೆನಿ ಕ್ರಿಶ್ಚಿಯನ್ ಲೈಫ್. ಬಹಳ ಜನರ ಜೀವಿತದಲ್ಲಿ ಇದು ಕೆಲಸ ಮಾಡ್ತಾ ಇದ್ದೇವೆ. And they are living in this faith. ಇದು ಸುಳ್ಳಾದ ನಂಬಿಕೆಗಳಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ ಪ್ರಿಯರೇ. ಲೆಟ್ ಮಿ ಗಿವ್ ಯು 4 ಥಿಂಗ್ಸ್. 4 ಸತ್ಯಾಂಶಗಳು ನಿಮಗೆ ಹೇಳ್ತೇನೆ ಪ್ರಿಯರೇ. ಫಸ್ಟ್ ಒನ್, the mask of faith doesn't have an inner conviction of the word. It doesn't have inner conviction. ತಪ್ಪಾದ ನಂಬಿಕೆಗೆ ಅಂತರಂಗದ ಮನವರಿಕೆಯು ಇರುವುದಿಲ್ಲ. There is no inner conviction in the mask of faith. ಅವರಿಗೆ ಅಂತರಂಗದಲ್ಲಿ, ಒಳಗೆ ಅಂತರಂಗದಲ್ಲಿ ಮನವರಿಕೆ ಇರುವುದಿಲ್ಲ. I want you to read verse 23. 23ನೇ ವಚನ ಓದಿಕೊಳ್ಳಿ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆ ಸಮುದ್ರದೊಳಗೆ ಹೋದರು. ಓಕೆ, ಇಂಗ್ಲಿಷ್ ಭಾಷೆಯಲ್ಲಿ ಓದ್ತೇನೆ ಕೇಳ್ರಿ. And they followed them in the sea. Followed them. ಹಿಂದೆತ್ತಿದ್ರು, ಬೆನ್ನತ್ತಿದ್ರು, ಹೋದರು, ಅವರ ಹಿಂದೆನೇ ಹೋದರು. Now let me tell you. Now when you read the couple of verses behind the what we are reading now, ನಾವು ಹಿಂದೆ 7 ವಚನಗಳು ನಾವು ಗಮನಿಸಿದಾಗ ನಾನು ಲಕ್ಷ್ಯ ಕೊಟ್ಟು ಕೇಳಿದ್ರೆ, the Bible says, ಸತ್ಯವೇದ ಹೀಗೆ ಹೇಳ್ತಿದ್ದಾರೆ, when the Israelites looked back, ಇಸ್ರಾಯೇಲ್ ಹಿಂದೆ ತಿರುಗಿ ನೋಡಿದಾಗ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, there was a very big Egyptian army. ಅಲ್ಲಿ ದೊಡ್ಡದಾದಂತ ಐಗುಪ್ತದ ಒಂದು ಸೈನ್ಯವಿತ್ತು. ಅಲ್ಲಿ ಫೆರೋವನಿದ್ದರು, ಫೆರೋವನ ರಥಗಳಿದ್ದರು, ಆಮೇಲೆ ಅಷ್ಟೇ ಎಲ್ಲ ಪ್ರಿಯರು ಯುದ್ಧಾವೀರರಿದ್ದರು. ಇವರೆಲ್ಲರೂ ಏನಾಗಿದ್ದರು ಪ್ರಿಯರೇ, ಅಲ್ಲಿ ಮುತ್ತಿಕೊಂಡಿದ್ದರು. And the Bible says, ಸತ್ಯವೇದ ಹೀಗೆ ಹೇಳ್ತದೆ, when he turned back, ಅವರು ಅದನ್ನು ನೋಡಿದಾಗ, the Bible says, ಸತ್ಯವೇದ ಹೇಳ್ತದೆ, they grumbled against Moses. ಅವರು ಮೋಶೆ ವಿರುದ್ಧವಾಗಿ ಗುಡುಗುಟ್ಟಿದ್ದರು. They told Moses, ಅವರು ಮೋಶೆಗೆ ಹೇಳಿದರು, ನೀನು ನಮಗೆ ಯಾಕೆ ನಮ್ಮನ್ನು ಕಾಡ್ತಾ ಇದ್ದಿ? ನಾನು ನಿಮಗೆ ಐಗುಪ್ತ ದೇಶದಲ್ಲಿ ಹೇಳಿಲ್ಲವೋ, ನಮ್ಮ ಹಿಂದೆ ನೀನು ಬರಬೇಡ ಅಂತ ಹೇಳಿ? ನಾವು ಐಗುಪ್ತ ದೇಶದಲ್ಲೇ ಹೇಳಿದ್ದೇವೆ, ನಮ್ಮನ್ನು ನೀ ಹಿಂಬಾಲಿಸಬೇಡ ಅಂತ ಹೇಳಿ. ನಮ್ಮನ್ನು ಹೆಂಗಿದ್ದೇವೋ ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡು, ನಮ್ಮನ್ನು ಯಾಕೆ ಇಲ್ಲಿ ಸಾಯ್ಲಿಕ್ಕೆ ಕರ್ಕೊಂಡು ಬಂದಿದ್ದಿ? Now listen to me, this is purely the unbelief and a doubt. ಇದು ಕ್ಲಿಯರ್ ಆಗಿ ನೀವು ಓದಿದಾಗ ಇದು ಏನಾಗಿದೆ ಪ್ರಿಯರೇ, ಅದು ಸಂಶಯವಾಗಿದೆ, ಅದೇ ಅಪನಂಬಿಕೆ ಅವರು ತೋರಿಸುತ್ತಾ ಇದ್ದಾರೆ. Now this one we should accept that. ಇದನ್ನ ಸ್ವೀಕಾರ ಮಾಡಿಕೊಳ್ಳೋಣ. Then the Bible says, ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, then Moses called unto God. ಮೋಶೆ ದೇವರಿಗೆ ಕೂಗ್ತಾನೆ, God, what should I do? ಸ್ವಾಮಿ ನಾನು ಏನು ಮಾಡಲಿ? Then God says, why are you calling me? ಯಾಕೆ ನೀನು ನನ್ನನ್ನು ಕೂಗುತ್ತಾ ಇದ್ದೆ? Now there is a rod in your hand. ನಿನ್ನ ಕೈಯಲ್ಲಿ ಒಂದು ಕೋಲಿದೆ. Hit the rod to the Red Sea. ಕೆಂಪು ಸಮುದ್ರಕ್ಕೆ ಕೋಲನ್ನು ಹೊಡೆ, and it will be parted. ಅದು 2 ವಿಭಾಗವಾಗ್ತದೆ. You know what Moses did? ಮೋಶೆ ಏನು ಹೇಳ್ತಾನೆ ಗೊತ್ತೇ? He says, stand firm. ಇಸ್ರಾಯೇಲ್ಗೆ ದೃಢವಾಗಿ ನಿಲ್ಲು. You will see the deliverance of the Lord. And the Lord will bring today a great deliverance to the Israelites. ದೊಡ್ಡವಾದಂತ ಒಂದು ವಿಮೋಚನೆ ದೇವರು ತರ್ತಾರೆ ಅಂತ ಅಂದಾಗ ಆ ಕೋಲನ್ನು ತೆಗೆದು ಆತನು ಹೊಡೆದಾಗ ಕೆಂಪು ಸಮುದ್ರ ವಿಭಾಗವಾಗ್ತದೆ. Now this is here till we understood. ಇಲ್ಲಿವರೆಗೂ ನಾವು ಅರ್ಥ ಮಾಡಿಕೊಂಡೆ, there is a bunch of people, ಒಂದು ಗುಂಪಾದ ಜನರಿದ್ದಾರೆ, ಅವರಿಗೆ ಸಂಶಯ ಇದೆ, ಅವರಿಗೆ ಅಪನಂಬಿಕೆ ಇದೆ, but there is one man with a faith who heard the Lord. ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ದೇವರನ್ನು ಕೇಳಿ ಆತನ ಕೆಲಸ ಮಾಡ್ತಾ ಇದ್ದಾನೆ. But there is one more group, ಇನ್ನೊಂದು ಗುಂಪಿದೆ, ಇವರು ಏನ್ ಮಾಡಿದ್ದಾರೆ, ಇವರು ನೀರಿನಿಂದ ದಾಟಿ ಹೋಗ್ತಾ ಇರಬೇಕಾದ್ರೆ they followed exactly what the Israelites were doing. ಇಸ್ರಾಯೇಲರು ಏನು ಮಾಡ್ತಾ ಇದ್ರು ಅದನ್ನು ಅವರು ಏನು ಮಾಡಿದ್ರು ಗೊತ್ತು, ಹಿಂಬಾಲಿಸಿದ್ರು ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯ. Now listen to this carefully.
Now there is one man who heard the Lord and there was a conviction in his spirit. ಒಬ್ಬ ವ್ಯಕ್ತಿ ಇದ್ದನು, ಆತನು ದೇವರ ಸ್ವರವನ್ನು ಕೇಳಿ ಅವನ ಅಂತರಂಗದಲ್ಲಿ ಒಂದು ಮನವರಿಕೆ ಇದ್ರೆ, now what God has said, he will do it. ದೇವರು ಏನು ಹೇಳಿದ್ದಾನೆ ಅದನ್ನು ಮಾಡೇ ಮಾಡ್ತಾನೆ. He knew the power of God. ಆತನಿಗೆ ದೇವರ ಬಲ ಗೊತ್ತಿತ್ತು. He knew the very position what God leads. ದೇವರಿದ್ದಂತ ಸ್ಥಾನ ಗೊತ್ತಿತ್ತು ಪ್ರಿಯರೇ. He knew his sovereignty. ಆತನ ಸಾರ್ವಭೌಮದ ಸಂಗತಿ ಆತನ ಬಲ್ಲವನಾಗಿದ್ದಾನೆ. And he was completely convicted. ಆತನ ಒಳಗೆ ಏನಾಗಿದ್ದನು ಪ್ರಿಯರೇ, ಅಂತರಂಗದಲ್ಲಿ ಆತನೊಂದು ಮನವರಿಕೆ ಆತನಲ್ಲಿ ಇತ್ತು ಪ್ರಿಯರೇ. But there are a bunch of people, are a very big army, ಒಂದು ಇಂಥ ದೊಡ್ಡ ಒಂದು ಸೈನ್ಯವಿದೆ. They have never heard the word. ಅವರು ದೇವರ ಸ್ವರ ಕೇಳಲಿಲ್ಲ, ದೇವರು ಏನು ಹೇಳ್ತಾನೋ ಕೇಳಲಿಲ್ಲ. But you know what they did? ಅವ್ರು ಏನ್ ಮಾಡಿದ್ರು ಗೊತ್ತೇ? Without inner conviction, ಅಂತರಂಗದ ಮನವರಿಕೆ ಇಲ್ಲದೆ ನೇರವಾಗಿ ಒಳಗೆ ನುಗ್ಗಿದರು ಪ್ರಿಯ. ನಾವು ಎಲ್ಲಿ ನುಗ್ಗಿದ್ದಾರೆ? ಪ್ರಾರಂಭದಲ್ಲಿ ಅವ್ರಿಗೂ ಸಿಕ್ಕಿದ್ದು ಒಣ ನೆಲನೇ, ಮರ್ತು ಬಿಡಬೇಡ್ರಿ. In the beginning they also got a dry land. ಅವ್ರು ಸಿಕ್ಕಿದ್ದು ಒಣ ನೆಲನೇ. But as they were going inside, ಅವರು ಒಳಗೆ ಹೋಗ್ತಾ ಇರಬೇಕಾದ್ರೆ they thought everything is okay. ಅವರಿಂದ ಆಲೋಚನೆ ಮಾಡಿದ ಎಲ್ಲ ಸರಿಯಾಗಿದೆ. Now we are going to win. ನಾವು ಗೆದ್ದು ಬಿಡುತ್ತೇವೆ, ಇಸ್ರಾಯೇಲ್ಗೆ ಹಿಡಿತೇವೆ ಅನ್ನಬೇಕಾದ್ರೆ those people, Israelites, crossed the Red Sea. ಇಸ್ರಾಯೇಲ್ ಕೆಂಪು ಸಮುದ್ರ ದಾಟಿದ್ರೆ that night God began to fight against them. ಆ ರಾತ್ರಿ ದೇವರು ಅವರ ವಿರುದ್ಧವಾಗಿ ಹೋರಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರೇ, ನನ್ನ ಗಮನಿಸಿ, the word of God which is in your hand, ಯಾವ ವಾಕ್ಯವು ನಿನ್ನ ಕೈಯಲ್ಲಿ ಇದೆಯೋ, if it doesn't bring a genuine conviction in your heart, ನಿನ್ನ ಹೃದಯದಲ್ಲಿ ಅದು ಅಂತರಂಗದಲ್ಲಿ ಒಂದು ಮನವರಿಕೆ ತರದೆ ಹೋದರೆ, you have the mask of faith. ನಿನಗೇನಾಗಿದೆ ಪ್ರಿಯರೇ? ನಂಬಿಕೆ ಬರೀ ಮುಖವಾಡವಿದೆ, ನಿಮಗೆ ನಂಬಿಕೆ ಇಲ್ಲರೆ. You don't have faith, you have the mark of faith. ನಿಮಗೆ ಬರೀ ನಂಬಿಕೆ ಇದೆ. Now let me give you one beautiful example. ಒಂದು ಸುಂದರವಾದಂತ ಒಂದು ಉದಾಹರಣೆ ಕೊಡ್ತೀನಿ. If you go to Genesis chapter 22, ತೆಗಿಬೇಡಿ, ಲಕ್ಷ್ಯ ಕೊಟ್ಟು ಕೇಳಿ. ಆದಿಕಾಂಡ 22ನೇ ಅಧ್ಯಾಯಕ್ಕೆ ಹೋದಾಗ God comes to Abraham. ದೇವರು ಅಬ್ರಹಾಮನಿಗೆ ಬಂದು ಏನು ಹೇಳ್ತಾನೆ ಗೊತ್ತೇ? Abraham, take your son, your only son, and go offer him to the Mount of Moriah as a sacrifice. Now listen to me very carefully. The word of God is very clear. ದೇವರ ವಾಕ್ಯ ಸ್ಪಷ್ಟವಾಗಿದೆ. ನಿನ್ನ ಮಗನನ್ನು ತೆಗೆದುಕೋ, ನಿನ್ನ ಒಬ್ಬನೇ ಮಗನನ್ನು ತೆಗೆದುಕೋ, ಬಹಳ ಪ್ರೀತಿ ಮಾಡುವಂತ ಮಗನನ್ನು ತೆಗೆದುಕೊಂಡು ಹೋಗಿ ನೀನು ಏನು ಮಾಡು, ಆತನನ್ನು ಏನು ಮಾಡು, ಬಲಿಯಾಗಿ ಅರ್ಪಿಸು. Now there is no returning back of Isaac there. ಆ ವಚನ ನೀವು ಓದಿದಾಗ ಇಸಾಕನು ತಿರುಗಿ ಬರ್ತಾನೆ ನಿನ್ನ ಕೂಡ ಎಂಬ ಶಬ್ದಗಳು ಎಲ್ಲೂ ಇಲ್ಲ. There is no returning of Isaac as he offers him as a sacrifice. ಆತನಿಗೆ ಬಲಿದಾನಕ್ಕೆ ಅರ್ಪಿಸ್ತಾ ಇರಬೇಕಾದ್ರೆ ಇಸಾಕನು ತಿರುಗಿ ಬರ್ತಾನೆ ಅಂತ ದೇವರು ಎಂದಿಗೂ ವಾಗ್ದಾನ ಮಾಡಿಲ್ಲ. ಬರೆದಿಟ್ಕೊಳ್ರಿ. You know what happened? ಏನಾಯ್ತು ಗೊತ್ತಾ? 3ನೇ ದಿವಸಕ್ಕೆ ಇವರಿಬ್ಬರು ಮೊರಾಯ ಬೆಟ್ಟಕ್ಕೆ ಇಳಿದಾಗ, ಯಜ್ಞವೇದಿ ಕಟ್ಟಿದಾಗ ಪ್ರಿಯರೇ, ನಾನು ಗಮನಿಸ್ಕೊಳ್ತಾ ಬಂದ್ರೆ, and he took a knife, ಆತನ ಕತ್ತಿಯನ್ನು ತೆಗೆದುಕೊಂಡು ಹೊಡಿತಾ ಇರಬೇಕಾದ್ರೆ God said, Abraham, Abraham, ಅಬ್ರಹಾಮನೇ, ಅಬ್ರಹಾಮನೇ. The question was, why God called him twice? ದೇವರು ಅಬ್ರಹಾಮನಿಗೆ 2 ಸಾರಿ ಯಾಕೆ ಕರೆದ? ಅಲ್ಲಿ ಒಂದೇ ಸಾರಿ ಕರೆದಿದ್ದಕ್ಕೆ ಅಬ್ರಹಾಮನು ಸೂಕ್ಷ್ಮನಾಗಿದ್ದಾರೆ. 2 ಸಾರಿ ಕರೆದಕ್ಕೆ ಯಾಕೆ ಅಬ್ರಹಾಮನಿಗೆ ದೇವರು 2 ಸಾರಿ ಕರಿಬೇಕಾಯ್ತು? Now this was a question which I had. ನನಗೆ ಇರುವಂತ ಒಂದು ಪ್ರಶ್ನೆ ಇದೇ ಆಗಿತ್ತು ಪ್ರಿಯರೇ. Now listen to me carefully. Yesterday's conviction is not today's promotion. ನಿನ್ನಿನ ಮನವರಿಕೆ ಇವತ್ತಿನ ಬಡವಣಿಗೆ ಅಲ್ಲ ಪ್ರಿಯರೇ. Yesterday what God has spoken to you, that was yesterday. What God is going to speak to you today, it is for your today now. ನಿನ್ನೆ ಏನ್ ದೇವರು ಮಾತನಾಡಿದ್ದು ಅದು ನಿನ್ನೆಗೆ ಪ್ರಿಯರೇ, ಇವತ್ತು ದೇವರು ಏನ್ ಮಾತಾಡ್ತಾನೋ ಅದು ನಿಮಗೆ ಇವತ್ತಿಗೆ ಪ್ರಿಯರೇ. Now listen to me carefully. ನಾನು ಲಕ್ಷ್ಯ ಕೊಡ್ರಿ. What if Abraham never heard the voice of the Lord? ಅಬ್ರಹಾಮನು ದೇವರ ಸ್ವರವನ್ನು ಕೇಳದೆ ಹೋಗಿದ್ರೆ ಏನ್ ಮಾಡ್ತಾ ಇದ್ರೆ? He would have killed his son. ಆತನ ಮಗನನ್ನು ಕೊಲ್ತಾ ಇದ್ದಾರೆ. And the word of God, he would have nullified. ದೇವರ ವಾಕ್ಯವನ್ನು ಪ್ರಯೋಜನವಿಲ್ಲದ ಹಾಗೆ ಮಾಡಬೇಕಾಗಿತ್ತು. You know what happens? ಏನಾಗ್ತಿದೆ ಗೊತ್ತೇ? ನಿನ್ನಿನ ಅದ್ಭುತ ಕಾರ್ಯಗಳು ನಾವು ತೆಗೆದುಕೊಂಡು ನಾವೇನ್ ಹೇಳ್ತೇವೆ ಗೊತ್ತು ಪ್ರಿಯರೇ? Wow, it is going to work today. It is not going to work today. ಅದು ನೀನು ಇವತ್ತಿಗೆ ಕೆಲಸ ಮಾಡೋದಿಲ್ಲ, ಅದು ನಿನಗೆ ಆಗಿತ್ತು. That was your yesterday's conviction. ಅದು ನಿನ್ನಿನ ಮನವರಿಕೆ ಆಗಿತ್ತು. ಇವತ್ತಿನ ಮನವರಿಕೆ ನಿನಗೆ ಇವತ್ತು ಸಿಗಬೇಕು, ಇವತ್ತಿಗೆ ಸಿಗಬೇಕು. And the Egyptians
never heard the voice of the Lord. ಐಗುಪ್ತರು ಯಾವಾಗಲೂ ದೇವರ ಸ್ವರವನ್ನು ಕೇಳಲಿಲ್ಲ, ದೇವರ ಆಲೋಚನೆಗಳನ್ನು ಕೇಳಲಿಲ್ಲ, ದೇವರ ಸಂಗತಿಗಳನ್ನು ಅವರು ಸ್ವೀಕರಿಸಲಿಲ್ಲ. ಅವ್ರು ಏನ್ ಮಾಡಿದ್ರು ಗೊತ್ತೇ, ನುಗ್ಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಸ್ರಾಯೇಲ್ ಹೋಗಿದ್ದಾರೆ, ನಾವು ಸಹ ಹೋಗೋಣ ಅಂತ ಹೇಳಿ. ಪ್ರಿಯರೇ, without inner conviction, never do things. ನಿನಗೆ ಅಂತರಂಗದ ಮನವರಿಕೆ ಇಲ್ಲದೆ ಹೋದರೆ ಪ್ರಿಯರೇ, ಸಂಗತಿಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡ್ರಿ. ಇಟ್ ಇಸ್ ನಾಟ್ ಗೋ ಟು ವರ್ಕ್. ಅದು ಕೆಲಸ ಮಾಡುವುದಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ನಿಮಗೆ ತೋರಿಸುತ್ತೇನೆ. ವಾಟ್ ಆರ್ ದ ಸ್ಟ್ರಗಲ್ಸ್ ಯು ಆರ್ ಗೋಯಿಂಗ್ ಟು ಫೇಸ್ ವೆನ್ ಯು ಹ್ಯಾವ್ ದ ಮಾಸ್ಕ್ ಆಫ್ ಫೇತ್. ನಂಬಿಕೆ ಮುಖವಾಡಗಳಿದ್ದಾಗ ನಿಮಗೆ ಹೇಗೆ ಹೋರಾಡ್ತೀರಿ ಎಂದು ನಾನು ನಿಮಗೆ ತೋರಿಸ್ತೇನೆ ಪ್ರಿಯರೇ. ವಿತೌಟ್ ಇನ್ನರ್ ಕನ್ವಿಕ್ಷನ್ ಡೋಂಟ್ ಗೋ. ಅಂತರಂಗದಲ್ಲಿ ಮನವರಿಕೆ ಇಲ್ಲದೆ ಹೋದರೆ ಹೋಗಬೇಡ್ರಿ. If you don't know genuinely this is God, ಇದು ದೇವರೇ ಹೇಳಿದ್ದಾನೆ ಅನ್ನುವರೆಗೂ ಪ್ರಿಯರೇ ಕೈ ಹಚ್ಚಬೇಡ್ರಿ. ಆದರೆ ಪ್ರಿಯರೇ, ಇನ್ನೊಂದು ಹೇಳ್ತೇನೆ ಕೇಳ್ರಿ. ಇದು ದೇವರೇ ನೀನು ಕೂಡ ಮಾತಾಡಿದ್ದಾನೆ ಅಂತಂದ್ರೆ 1000 ಜನರು ನಿನ್ನ ವಿರುದ್ಧವಾಗಿ ಮಾತಾಡಿದ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ, ಮುಂದೆ ಹೋಗ್ತಾ ಇರಿ ಪ್ರಿಯರೇ. Did you know what happens? God will stand with you to fight for you. ದೇವರು ನಿನ್ನ ಪಕ್ಕಕ್ಕೆ ನಿಂತು ನಿನ್ನ ಸಲುವಾಗಿ ಹೋರಾಡುತ್ತಾನೆ ಪ್ರಿಯರೇ. Without inner conviction, never step out. ಅಂತರಂಗದ ಮನವರಿಕೆ ಇಲ್ಲದೆ ಹೋದರೆ ಪ್ರಿಯರೇ, ಎಲ್ಲಿ ಎಂದಿಗೂ ಹೆಜ್ಜೆಗಳು ತೆಗೆದುಕೊಳ್ಳಬೇಡ್ರಿ. Second one, what is the truth about the mask of faith? ನಂಬಿಕೆಯ ಮುಖವಾಡದ ಸತ್ಯಾಂಶಗಳು. ಎರಡನೇ ಸತ್ಯಾಂಶ ಏನ್ರಿ ಪ್ರಿಯರೇ? Second one, it leans on human understanding. ಅದು ಮನುಷ್ಯನ ಆಲೋಚನೆಗಳ ಮೇಲೆ ಆತಿಕೊಂಡಿದೆ ಪ್ರಿಯರೇ. ಮನುಷ್ಯನ ಆಲೋಚನೆಗಳ ಮೇಲೆ ಆತಿಕೊಂಡಿದೆ. It leans on human understanding. Now, read verse 23 again. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. You know what the Bible says? ಸತ್ಯವೇದ ಹೇಳ್ತದೆ ಗೊತ್ತೇ? They said, ಅವ್ರು ಆಲೋಚನೆ ಮಾಡಿದ್ರಿ, if these people can go, we can go. ಅವ್ರು ಹಿಂಗ ಆಲೋಚನೆ ಮಾಡಿದ್ರು, ಇವ್ರು ಹೋಗಿದ್ದಾರೆ ನಾವು ಸಹ ಹೋಗಬಹುದು. We can follow them very fast. ಅವರನ್ನು ಬಹಳ ವೇಗವಾಗಿ ರಭಸವಾಗಿ ಹೋಗಬಹುದು. Now come get it with me to the, just imagine that you are near the Red Sea. ಒಂದು ನಿಮಿಷ ನೀವು ಕೆಂಪು ಸಮುದ್ರದಲ್ಲಿ ಇದ್ದೀರಿ ಅಂತ ಆಲೋಚನೆ ಮಾಡ್ರಿ ಪ್ರಿಯರೇ. Now you see about 6 lakh Israelites, 6 ಲಕ್ಷದ ಇಸ್ರಾಯೇಲರು ಏನಾಗಿದ್ದಾರೆ ಪ್ರಿಯರೇ, ಕೆಂಪು ಸಮುದ್ರ ಮಧ್ಯದಲ್ಲಿ ದಾಟ್ತಾ ಇದ್ದಾರೆ. And you see an army with the horses, chariots and the best horses. ಉತ್ತಮವಾದಂತ ಒಂದು ಕುದುರೆಗಳು, ರಥಗಳು, ಯುದ್ಧ ವೀರರು ಇವರೆಲ್ಲ ಸಿದ್ಧರಾಗಿದ್ದಾರೆ. And you know who will go fast? Whether 6 lakhs people who are walking on foot or the horses. ಪ್ರಿಯರು, ಯಾರು ಜಲ್ದಿ ಹೋಗ್ತಾರೆ? 6 ಲಕ್ಷದ ಜನರು ಭೂಮಿ ಮೇಲೆ ನಡೆಯುವಂತರು ಫಾಸ್ಟ್ ಹೋಗ್ತಾರೋ, ಇಲ್ಲ ಕುದುರೆಗಳು ಹೋಗ್ತಾರೆ? 100ಕ್ಕೆ 100 ಕುದುರೆಗಳು ಹೋಗ್ತದೆ ಪ್ರಿಯರು. ಯಾಕಂದ್ರೆ ಅವರು ರಥಗಳಿಂದ ಬಂದಿದ್ದಾರೆ. ಇದನ್ನು ಮರೆತು ಬಿಡಬೇಡ್ರಿ. ಇವರು ಐಗುಪ್ತ ದೇಶವನ್ನು ಬಿಟ್ಟು ಇವರು ನಡ್ಕೊಂತ ಈ ಪ್ರದೇಶಕ್ಕೆ ಬರಬೇಕಾದ್ರೆ ಎಷ್ಟೋ ದಿನಗಳು ತೆಗೆದುಕೊಳ್ಳುತ್ತದೆ. ಆದ್ರೆ ಪ್ರಿಯರೇ, ಇದೇ ಐಗುಪ್ತರು ಏನಾಗಿದ್ದಾರೆ ಪ್ರಿಯರೇ, ಅವ್ರು ಐಗುಪ್ತದಿಂದ ಇವ್ರನ್ನ ಬೆನ್ನತ್ತಬೇಕಾಗಿದ್ರೆ 1-2 ದಿವಸದಲ್ಲಿ ಒಂದು ಸ್ವಲ್ಪ ದಿವಸ ಇದರಲ್ಲಿ ಬಂದು ಮುಟ್ಟಿದ್ದಾರೆ ಪ್ರಿಯ. ದಟ್ ಮೀನ್ಸ್ ದೇ ಆರ್ ವೆರಿ ಫಾಸ್ಟ್. ಅದರ್ಥವೇನಂತ ಅವರು ಬಹಳ ರಭಸವಾಗಿ ಬಂದಿದ್ದಾರೆ. ದೇ ಆರ್ ವೆರಿ ಫಾಸ್ಟ್. ಬಟ್ ದ ಕ್ವೆಶ್ಚನ್ ಇಸ್, ವಾಟ್ ಡಿಡ್ ದೇ ಡು? ಅವ್ರು ಏನ್ ಮಾಡಿದ್ದಾರೆ? ದೇ ಥಾಟ್, ಅವ್ರು ಆಲೋಚನೆ ಮಾಡಿದ್ರೆ ಅವ್ರು ದಾಟಿದ್ರೆ ನಾವು ದಾಟ್ತೇವೆ ಅಂತ ಹೇಳಿ. ಲೀನಿಂಗ್ ಆನ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್, ಮನುಷ್ಯನ ಆಲೋಚನೆಗಳ ಮೇಲೆ ಆತಿಕೊಳ್ಳುವುದರೆ. Listen to me carefully. What you manufacture, God is not pleased, but what God manifests, God is very pleased. ಯಾವ ಸಂಗತಿಗಳು ನೀನು ಉತ್ಪತ್ತಿ ಮಾಡುತ್ತೀಯೋ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಯಾವ ಸಂಗತಿಗಳು ದೇವರ ನರಾವತಾರಗಳನ್ನು ತರ್ತಾನೋ ಅದನ್ನು ದೇವರು ಮೆಚ್ಚುತ್ತಾನೆ ಪ್ರಿಯ. Now listen to me. Let's go back to Genesis chapter 22. ಆದಿಕಾಂಡ 22ನೇ ಅಧ್ಯಾಯ ಓದಿದಾಗ, I don't know what the Bible says. ಸತ್ಯವೇದ ಹೇಳ್ತಿದೆ ಗೊತ್ತೇ? Now Abraham, ಈಗ ಅಬ್ರಹಾಮನೇ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಹೋಗಿ ಮೊರಾಯ ಬೆಟ್ಟದಲ್ಲಿ ಅರ್ಪಿಸು. Now the question is, ಅಬ್ರಹಾಮನಿಗೆ ಎಷ್ಟು ಮಕ್ಕಳು? Isaac is never a firstborn. ಇಸಾಕನು ಚೊಚ್ಚಲ ಮಗನ ಅಲ್ಲೇ ಅಲ್ಲ. He is never a firstborn. Because the firstborn of Abraham is Ishmael. ಮೊದಲನೇ ಚೊಚ್ಚಲ ಮಗನು ಯಾರು ಗೊತ್ತೇ? ಆತನು ಇಷ್ಮಾಯೇಲನಾಗಿದ್ದಾನೆ ಪ್ರಿಯರೇ. ಆತನು ಏನಾಗಿದ್ದಾನೆ? ಇಷ್ಮಾಯೇಲನಾಗಿದ್ದಾನೆ. ನಾವು
Why God says Isaac has his only son? ಯಾಕೆ ದೇವರು ಇಸಾಕನಿಗೆ ಈತನು ನಿನ್ನ ಒಬ್ಬನೇ ಮಗನಂತ ಯಾಕೆ ಹೇಳ್ತಾ ಇದ್ದಾನೆ? ಯಾಕೆ ಇಷ್ಮಾಯಿಲ್ಗೆ ಹೇಳಿದ್ದಾರೆ ನಿನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಮಕ್ಕಳು ಅಂತ ಹೇಳಬೇಕಾಗಿತ್ತಲ್ಲ? ಆತ ಹೇಳ್ತಾನೆ ನಿನ್ನ ಒಬ್ಬನೇ ಮಗನಾದ ಇಸಾಕನ್ ಅಂತ ಹೇಳ್ತಾನೆ, ಇಷ್ಮಾಯಿಲ್ ಅಂತ ಹೇಳೋದಿಲ್ಲ. Do you know what? ಹೇಳ್ತೇನೆ ಕೇಳಿ. When God gave a word to Abraham that he is going to bless him with a son, ದೇವರು ಯಾವಾಗ ಅಬ್ರಹಾಮನಿಗೆ ಒಂದು ವಾಕ್ಯ ಹೇಳಿದ ನಿನಗೆ ಒಂದು ಮಗನಿಂದ ನಾನು ಆಶೀರ್ವದಿಸುತ್ತೇನೋ, he was in a haste, he got married, ಆತನ ಒಂದು ಗಡಿಬಿಡಿನಲ್ಲಿ ಮದುವೆಯಾಗಿ he manufactured his own son, ತನ್ನ ಸ್ವಹ ಮಗನನ್ನು ಉತ್ಪತ್ತಿ ಮಾಡಿದ್ದಾರೆ, and his name is Ishmael. ಆತನ ಹೆಸರು ಇಷ್ಮಾಯಿಲ್. ಆತನ ಶರೀರವನ್ನು ತೋರಿಸುತ್ತಾನೆ. But you know what happened? God said no. What you manufactured, ಯಾವುದು ನೀನು ಉತ್ಪತ್ತಿ ಮಾಡಿದ್ರು, I am not pleased with that. ಅದರಿಂದ ನಾನು ಮೆಚ್ಚುವುದಿಲ್ಲ. Because it's your human understanding. ಅದು ನಿನ್ನ ಮನಸ್ಸಿನ ಮನವರಿಕೆಯೇ, ಅದು ನಿನ್ನ ಮನಸ್ಸಿನ ಮೇಲೆ ಆತ್ಕೊಳ್ಳುವಂಥದ್ದಿದೆ. But you know what the Bible says? Isaac was a manifested son. ಇಸಾಕನು ಏನಾಗಿದ್ದನು ಪ್ರಿಯರೇ? ನರ ಅವತಾರವನ್ನು ತಾಳಿದಂತ ಮಗನಾಗಿದ್ದನು ಪ್ರಿಯರೇ. It was God given son. ದೇವರು ಕೊಟ್ಟಂತ ಮಗನಾಗಿದ್ದಾನೆ. Now the question is, ಪ್ರಶ್ನೆ ಏನಂತಂದ್ರೆ, are we leaning on God's word or are we leaning on our own human understanding? ನಾವು ದೇವರ ವಾಕ್ಯದ ಮೇಲೆ ಆತ್ಕೊಂಡಿದ್ದೇವೋ ಇಲ್ಲದಿದ್ದರೆ ನಮ್ಮ ಸ್ವಹ ಆಲೋಚನೆಗಳ ಮೇಲೆ ಆತ್ಕೊಂಡಿದ್ದೇವೆ ಪ್ರಿಯರೇ? Do you know? ನಿಮ್ಗೆ ಗೊತ್ತಿದೆ, many of us today we are struggling. ಬಹಳ ಜನ ನಾವು ಯಾಕೆ ಹೋರಾಡ್ತಾ ಇದ್ದೇವೆ ಗೊತ್ತ್ರಿ? Because we are still leaning on our own human understanding. ನಮ್ಮ ಸ್ವಹ ಬುದ್ಧಿಗಳ ಮೇಲೆ ನಾವು ಆತ್ಕೊಂಡಿದ್ದೇವೆ. ಓಕೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ. ನೋ. ದೇವ್ರಿಗೆ ಕೇಳಿದ್ರಿ ಇದನ್ನ ಸ್ವಾಮಿ ಇದು ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರಿ ಯಾವಾಗಾದರೂ? ಕೇಳಿಲ್ಲ, ಮಾಡಲಿಲ್ಲ. That is why the book of Proverbs chapter 3 says, ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಹೇಳ್ತಿದೆ ಏನಂತಂದ್ರೆ, do not lean on your own understanding but lean upon God. ನಿನ್ನ ಸ್ವಹ ಬುದ್ಧಿಗಳ ಮೇಲೆ ಆತುಕೊಳ್ಳಬೇಡ, ನೀನು ದೇವರ ಮೇಲೆ ಆತುಕೊಳ್ಳುವುದನ್ನು ಕಲೆ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, many times this human understanding we think it is faith. ಬಹಳ ಸಾರಿ ಮನುಷ್ಯರ ಮೇಲೆ ಬುದ್ಧಿ ಮೇಲೆ ಆತುಕೊಳ್ಳುವುದು ನಮ್ಮ ನಂಬಿಕೆ ಅಂತ ಆಲೋಚನೆ ಮಾಡ್ತೇವೆ. It is never your faith. ಅದು ನಂಬಿಕೆ ಅಲ್ಲ. ಎಂದಿಗೂ ನಂಬಿಕೆ ಅಲ್ಲ. I was telling someone, ನಾನು ಒಬ್ಬರು ಹೇಳ್ತಾ ಇದ್ದೇನೆ, if God has planned to give you something, ದೇವರು ಇದನ್ನು ಕೊಡಬೇಕು ಅಂತ ಅದನ್ನು ಆಲೋಚನೆ ಮಾಡಿದರೆ, even the whole world come against you, he will give it to you. ಆತನು ಕೊಡಬೇಕು ಅಂತ ಆಲೋಚನೆ ಮಾಡಿ ಈ ಜಗತ್ತು ಬಂದರೂ ಅದನ್ನು ನಿಮ್ಗೆ ಕೊಟ್ಟೆ ಕೊಡ್ತಾನೆ. ಆದರೆ ಪ್ರಿಯರೇ, ದೇವರು ಕೊಡಬಾರದು ಅಂತ ಆಲೋಚನೆ ಮಾಡಿದರೂ ನಿನ್ನ ಪಕ್ಕಕ್ಕೆ ಇಡೀ ಭಾರತ ದೇಶದ ಪ್ರಧಾನಮಂತ್ರಿ ಇಡೀ ದೇಶ ನಿಂತರೂ ನಿಮಗೆ ಸಿಗುವುದಿಲ್ಲ. Understand this? ಅದರ ಅರ್ಥ ಮಾಡಿಕೊಂಡ್ರೆ, ask the mind of God. ದೇವರ ಮನಸ್ಸುಗಳನ್ನು ಕೇಳುವುದನ್ನು ಕಲಿಯಿರಿ. Don't have the mask of faith. ಮನುಷ್ಯರ ಆಲೋಚನೆ ಮೇಲೆ ಹಾಕಿಕೊಂಡು ಪ್ರಿಯರೇ ಮುಖವಾಡಗಳನ್ನು ಹಾಕಿಕೊಳ್ಬೇಡ್ರಿ. I have seen certain people, certain ಜನರನ್ನ ನೋಡಿದ್ದೇನೆ ಪ್ರಿಯರೇ. Do you know what they do? ಅವ್ರು ಏನ್ ಮಾಡ್ತಾರೆ ಗೊತ್ತ್ರಿ? ಈ ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಮೇಲೆ ಈ ಒಂದು ಗಾರ್ಡನ್ಗಳಲ್ಲಿ, ಈ ಒಂದು ಕಾರ್ಪೊರೇಷನ್ ಅಲ್ಲಿ ಬೈಬಲ್ ಹಿಡ್ಕೊಂಡು ಜೋರು ಓದ್ತಾರೆ. ದಟ್ ಇಸ್ ದೇರ್ ಫೈತ್. ನಾನು ಅದು ಅವ್ರ ವಿರುದ್ಧವಾಗಿ ಇಲ್ಲ. ಸಡನ್ ಜನರಿಗೆ ನಾನು ಹಿಂದೂ ಗಮನಿಸಿದ್ದೇನೆ, ಅವರು ಜೋರಾಗಿ ಆರೈಕೆ ಮಾಡ್ತಾರೆ, ಹಿಂಗಾಗ್ತದೆ. ಯಾಕೆ ಇನ್ನೂ ಆಗಿಲ್ಲ? Why does not happen? ಯಾಕೆ ಇನ್ನೂ ಆಗಿಲ್ಲ? ವೆರಿ ಸಿಂಪಲ್, ಸರಳವಾಗಿದೆ, ನೆನಪಿಟ್ಕೊಳ್ರಿ. ಇಡೀ ಸತ್ಯವೇದವು ನಿನ್ನ ಉದಾಹರಣೆ. The whole Bible is your example. Okay? What happened to them was their revelation. What happens to you is your revelation. ಅವರಿಗೆ ಏನಾಯಿತು ಅವರ ಪ್ರಕಟಣೆ ಅದು, ನಿಮಗೆ ಏನಾಗ್ತದೋ ಅದು ನಿಮ್ಮ ಪ್ರಕಟಣೆ. ಅವ್ರಿಗೇನಾಯ್ತು ಅದು ಅವರ ಪ್ರಕಟಣೆ. ಒಬ್ಬನೇ ಮಗನಾದ ಇಷ್ಮಾಯಿಲನಿಗೆ ಇಸಾಕನನ್ನು ತಗೊಂಡೋಗಿ ಅರ್ಪಿಸೋದು ಎಂದು ಕೇಳಿಲ್ಲ. He never asked you. But if he is asking you, that is your revelation. ಆತನು ಕೇಳ್ತಾ ಇದ್ರೆ ಅದು ನಿನ್ನ ಪ್ರಕಟಣೆ. God never made you stand before the Red Sea. ದೇವರು ನಿಮಗೆ ಏನ್ ಮಾಡಿಲ್ಲ ಪ್ರಿಯರೇ? ನಿಮ್ಮ ಕೆಂಪು ಸಮುದ್ರ ಮುಂದೆ ನಿಲ್ಲಿಸಲಿಲ್ಲ. ಕೆಂಪು ಸಮುದ್ರ ಬಿಟ್ಬಿಟ್ಟು ಹುಡುಗನ ಕೆರೆ ಮುಂದೆ ನಿಲ್ಲಿಸಲಿಲ್ಲ ನೀವು. Then why do you fight? That is the revelation. ಅದು ಅವರಿಗೆ ಪ್ರಕಟಣೆ ಪ್ರಿಯರೇ. Get the revelation. ಪ್ರಿಯರೇ, ನಿಮಗೆ ಬರೀ ಉದಾಹರಣೆ ರೀ. ಇಂಥ ಪರಿಸ್ಥಿತಿಗಳು ಬಂದಾಗ ನೀನು ಏನು ಮಾಡಬೇಕು ಎಂಬುದಕ್ಕಾಗಿ ಒಂದು ಉದಾಹರಣೆ.
Do you know what's our problem? ನಮ್ಮ ಸಮಸ್ಯೆ ಏನು ಗೊತ್ತ್ರಿ? ವಾವ್, ಕೆಂಪು ಸಮುದ್ರ ಓಡೋಕೆ ಏನಿಲ್ಲ ನಿನ್ ಮುಂದೆ ಕೆಂಪು ಸಮುದ್ರ. There's nothing called Red Sea. Literal Red Sea is not there. ಸ್ವಾಭಾವಿಕವಾದಂತ ಕೆಂಪು ಸಮುದ್ರ ಇಲ್ಲ ರೀ ನಿನ್ ಮುಂದೆ ಇಲ್ಲ. ನಿನ್ನ ಹಿಂದೆ ಐಗುಪ್ತರು ಓಡಿ ಬರ್ತಾ ಇಲ್ಲ. That is the revelation. ಅದು ಅವರಿಗೆ ಸಿಕ್ಕಂತ ಸಂಗತಿಯಲ್ಲಿ ಆ ಪರಿಸ್ಥಿತಿಯಲ್ಲಿ ಇದ್ದಂತ ಒಂದು ಪ್ರಕಟಣೆ. ಈಗ ಸಡನ್ ಜನ ಈಗ ನಾವೇನ್ ಮಾಡ್ತೇವೆ ಗೊತ್ತೇ, ಕೀರ್ತನೆಗಳಿಂದ ಸಡನ್ ಹಾಡುಗಳನ್ನು ಬರೀತಾರೆ. ಬರೀ ಒಳ್ಳೇದು, ಬರೀ ಇನ್ನೂ ಜಾಸ್ತಿ ಬರೀ ಚಿಂತೆ ಇಲ್ಲ. But do you know what is my question is? That was David's revelation. What is your revelation? ಅದು ದಾವೀದನ ಪ್ರಕಟಣೆ, ನಿನ್ನ ಪ್ರಕಟಣೆ ಏನಾಗಿದೆ? You are leaning on your human understanding. ನಿಮ್ಮ ಸ್ವಹ ಬುದ್ಧಿಗಳ ಮೇಲೆ ಹಾಕ್ಕೊಂಡ್ರೆ ಇವತ್ತು ಏನಾಗಿದೆ ಗೊತ್ತೇ, ಟು ರೈಟ್ ಎ ಸಾಂಗ್ ಇಸ್ ಜಸ್ಟ್ 2 minutes. ಒಂದು ಹಾಡು ಬರೀಬೇಕಾದ್ರೆ 2 ನಿಮಿಷ ಇಲ್ಲ 5 ನಿಮಿಷ ಒಂದು ದಿವಸ. ಆಗಿನ ದಿವಸದಲ್ಲಿ ಅವರ ಹಾಡು ಬರೀಬೇಕಾದ್ರೆ ಅವರು ಆ ಪ್ರಕಟಣೆಯನ್ನು ಅನುಭವಿಸಿ ದಾಟಿ ಬಂದಾಗ ಪ್ರಿಯರೇ, ಅದು ದೇವರ ಜ್ಞಾನದಿಂದ ಬರೆದಂತ ಹಾಡುಗಳು ಇವತ್ತಿಗೂ ಹಾಡ್ತೇವೆ. Don't lean on your own understanding. So ಬುದ್ಧಿಗಳ ಮೇಲೆ ಹಾಕಿಕೊಳ್ಳಬೇಡಿ. Third one, what is the mask of faith? ಮೂರನೇದು, it is a wrong imagination or an imagination of faith. ಅದು ನಂಬಿಕೆಯ ಊಹೆಯಾಗಿದೆ ಪ್ರಿಯರೇ, ನಂಬಿಕೆಯ ಊಹೆಯಾಗಿದೆ. It is an imagination of faith. There is something many people say, ನನಗೆ ಬಹಳ ದೊಡ್ಡ ನಂಬಿಕೆ ಇದೆ. It is ನಿನಗೆ ಬರೀ ಊಹೆ ರೀ. Many times we imagine faith. ಅರ್ಥ ಆಗತ್ತೈತ್ರಿ? ಇಮ್ಯಾಜಿನ್. ಈಗ ನಾವು ಮಾತಾಡ್ತೀನಿ ಕೇಳಿ, ಎಷ್ಟು ಮಂದಿ ರಾತ್ರಿ ಮಲಗಿದಾಗ ನೀವು ಪಿಕ್ಚರ್ ನಲ್ಲಿ ಒಂದು ಹೀರೋ ಆಗಿ ಕೆಲಸ ಮಾಡಿದ್ರಿ? ನಿಮಗೆ ರಾತ್ರಿ ಕನಸಿನಲ್ಲಿ ನೀವೇ ಹೀರೋ ಆಗಿದ್ರಿ. ಆ ಕನಸಿನಲ್ಲಿ ನೀವೇನ್ ಮಾಡಿದ್ರಿ ಪ್ರಿಯರೇ? ಗಾಡಿ ತಗೊಂಡು ಹೋಗ್ತಾ ಇದ್ರಿ, ನೀವು ಹೀರೋಯಿನ್ ಉಳಿಸ್ಕೊಂಡ್ರಿ, ವೈರಿಗಳಿಗೆ ಹೊಡೆದ್ರಿ. ಮುಂಜಾನೆ ಯಾರು ದಪ್ಪದ ಹೋದ ಮೇಲೆ ಗೊತ್ತಾಯ್ತು, ಓಹೋ ನಾ ಹೀರೋ ಅಲ್ಲ, ನಾ ಏನಾಗಿದ್ದೇನೆ, ಜಸ್ಟ್ ಆರ್ಡಿನರಿ ಮ್ಯಾನ್, ಒಂದು ಸಾಧಾರಣ ವ್ಯಕ್ತಿ. ಒಂದ್ಸಾರಿ ಒಂದು ಘಟನೆ ಹೀಗೆ ನಡೆಯಿತು. ನಾ ಚಿಕ್ಕವರಿರ್ಬೇಕಾದ್ರೆ ಎಂಟರ್ ದ ಡ್ರಾಗನ್ ಅಂತ ಹೇಳಿ ಒಂದು ಬ್ರೂಸ್ ಲೀ ಚಲನಚಿತ್ರ ಬಂದಿತ್ತು. ಬಹಳ ಚಿಕ್ಕವರಿಗೆ ನಾವು ಅವಾಗ ನಮ್ಗೆ ಥಿಯೇಟರ್ಗೆ ಹೋಗಿ ರೂಢ ಇದ್ದಿದ್ದಿಲ್ಲ. ಎಂಟರ್ ದ ಡ್ರಾಗನ್ ಅಂದ್ರೆ ಅವಾಗ ಒಂದು ಹೆಂಗೋ ಮಾಡಿ ಥಿಯೇಟರ್ಗೆ ಹೋಗಿ ನೋಡಿ ಬಂದಿದ್ವಿ. ಅದರಲ್ಲಿ ಒಬ್ಬ ಏನ್ ಮಾಡಿದ ಗೊತ್ತಿಲ್ಲ, ಆ ಪಿಕ್ಚರ್ ಎಷ್ಟು ಒಳಗೆ ಹೋಗಿದ್ದ ಅಂತಂದ್ರೆ ಮುಂದೆ ಕುಂತ ಸೀಟ್ಗಳೆಲ್ಲ ಧನ್ ಧನ್ ಅಂತ ಬದಿಯಾಕತ್ತಿದ್ದಾರೆ. ಈ ಥಾಟ್ ಹಿ ವಾಸ್ ಬ್ರೂಸ್ ಲೀ. ಆತ ಯೋಚನೆ ಮಾಡಿದ ಅವ ಬ್ರೂಸ್ ಲೀ ಆಗಿದ್ದಾನೆ. ಅವ್ನು ನೋಡ್ಕೊಂತ ಬರ್ತಾ ಇದ್ವಿ ನಾವು. ಹೊರಗೆ ಬಂದಾಗ ಆತನ ಏನ್ ಮಾಡಿದ ಗೊತ್ತೇ, ಜೋರಾಗಿ ಒಂದು ಕಂಬಕ್ಕೆ ಹೊಡೆದ ಮೇಲೆ ಕೈ ಉಬ್ಬಿ ಬಿಡ್ತಾನೆ. ಗೊತ್ತಾಯ್ತು ಅವ ಬ್ರೂಸ್ ಲೀ ಅಲ್ಲ, ನಾ ಏನಾಗಿದ್ದೇನೆ ಸಾಧಾರಣವಾದ ಮನುಷ್ಯನೇ. ಇಟ್ಸ್ ಅನ್ ಇಮ್ಯಾಜಿನೇಷನ್. ನೀನು ಏನಾಗಿದೆ, ಸ್ವಹ ಊಹೆಗಳು. ಡೋಂಟ್ ಹ್ಯಾವ್ ದ ಇಮ್ಯಾಜಿನೇಷನ್ ಆಫ್ ಫೇತ್. ನಂಬಿಕೆಯ ಊಹೆಗಳು ಇಟ್ಕೊಳ್ಬೇಡ್ರಿ. ಓಕೆ ಹಿಂಗಾಗ್ತದೆ, ಇದಿದೆ, ಅದು ಕೆಲಸ ಮಾಡೋದಿಲ್ಲ. many of us we have failed there. ಬಹಳ ಜನರು ನಾವು ತಪ್ಪಿದೆಯಲ್ಲ ಏನ್ರಿ, ನಾವು ನಂಬಿಕೆ ಊಹೆಗಳು ಮಾಡ್ಕೊಳ್ತೇವೆ. ಹಿಂಗೆ ಆಗ್ತದೆ, ಹಿಂಗೆ ಚಿತ್ರದಲ್ಲಿ ಬರ್ತದೆ. nothing happen. In reality, ಸ್ವಾಭಾವಿಕವಾಗಿ ನೋಡಿದಾಗ ಬೆಳಗ್ಗೆ ಮುಂಜಾನೆ ಕಣ ತೆಗೆದಾಗ ನಿನ್ನ ಸಮಸ್ಯೆ ನಿನ್ನ ಮುಂದೆ ನಿಂತು ನಗ್ತಾ ಇರ್ತದೆ. ರಾತ್ರಿ ಏನು ಯೋಚನೆ ಮಾಡಿದ್ದು, ಬಿಡು ಮಾರಾಯ, ನಿನ್ನ ಮುಂದೆ ನಿಂತೆ ನೋಡು ನಾನು. ಇಟ್ಸ್ ನಾಟ್ ಫೇತ್. ಅದು ನಂಬಿಕೆ ಅಲ್ಲ. Don't get deceived. ಮೋಸ ಆಗಬೇಡ್ರಿ, ಎಂದಿಗೂ ಮೋಸ ಆಗಬೇಡ್ರಿ, ಊಹಿಸ್ಕೊಳ್ಬೇಡ್ರಿ. Fourth one, it is an imitation of faith. ಅದೇನಾಗಿದೆ ಗೊತ್ತ್ರಿ, ನಂಬಿಕೆಯ ಹಾಗೆಯೇ ಕ್ರಿಯೆಯಾಗಿದೆ ಪ್ರಿಯರೇ. ನಂಬಿಕೆಯ ಹಾಗೆಯೇ ಕ್ರಿಯೆಯಾಗಿದೆ. Or it is a trying of faith. ನಂಬಿಕೆಯನ್ನು ಪರೀಕ್ಷೆ ಮಾಡುವುದಾಗಿದೆ, ಇಲ್ಲ ಪ್ರಯತ್ನ ಮಾಡುವುದಾಗಿದೆ. ನಮ್ಮ ಸತ್ಯವೇದಗಳನ್ನು ಇಬ್ರಿಯ 11:29 ತೆಗೆದು ಓದಿಕೊಳ್ಳೋಣ. Hebrews 11:29 ಇಬ್ರಿಯ 11:29 ಓದಿಕೊಳ್ಳಬೇಕು. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು, ಒಣನೆಲವನ್ನು, ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. You know what the Bible says? The Egyptians tried their faith. ನಂಬಿಕೆಯನ್ನು ಅವರು ಏನ್ ಮಾಡಿದ್ರು ಗೊತ್ತೇ, ಪ್ರಯೋಗ ಮಾಡಿದ್ರು. ಪ್ರಿಯರೇ, ಅವರಿಗೆ ಆ ನಂಬಿಕೆ ಕೆಲಸ ಮಾಡ್ತದೆ, ನಿಮಗೂ ಆ ನಂಬಿಕೆ ಕೆಲಸ ಮಾಡ್ತದೆ ಅಂತ ಏನು ಅರ್ಥ ಇಲ್ಲ ರೀ. ಪ್ರಿಯರೇ, ಅವರಿಗೆ ಕೆಲಸ ಮಾಡಿದ್ದು ನಿಮಗೆ ಕೆಲಸ ಮಾಡಬೇಕು ಅಂತ ಹೇಳಿ ಯಾವ ಎಲ್ಲೂ ಬರೆದು ಕೊಟ್ಟಿಲ್ಲ. ನೀವು ಏನ್ ಮಾಡಬೇಕು, ನೀವು ಮಾಡಬೇಕ್ರಿ. ಅವ್ರೇನ್ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ. ಅವರ ನಂಬಿಕೆಯ ವಿಧಾನಗಳು ಬೇರೆ ಪ್ರಿಯರೇ, ನಿನ್ನ ನಂಬಿಕೆಯ ವಿಧಾನಗಳು ಸಹ ಬೇರೆಯಾಗಿದೆ. ಡೋಂಟ್ ಇಮಿಟೇಟ್ ಒನ್ ಅನದರ್. ಒಬ್ಬರನ್ನು ಒಬ್ಬರು ಏನ್ ಮಾಡಬೇಡ್ರಿ,
ಇಮಿಟೇಟ್ ಮಾಡಬೇಡಿ. ಏನಂತಂದ್ರೆ ಪ್ರಯೋಗ ಮಾಡಬೇಡಿ, ಹಿಂಗೆ ಆಗ್ತದೆ ಅಂತ ಹೇಳಿ. ಹಂಗಾಗುವುದಿಲ್ಲ. ಮೆನಿ ಟೈಮ್ಸ್ ವಿ ಟ್ರೈ, ಬಹಳ ಸಾರಿ ನಾವು ಪ್ರಯತ್ನ ಮಾಡಿದ್ದೇವೆ and we have failed. ನಾವು ಸೋತು ಹೋಗಿದ್ದೇವೆ, ಬಿದ್ದು ಹೋಗಿದ್ದೇವೆ, ನಾವು ಎಡಿಬಿದ್ದೇವೆ. ಸತ್ಯವೇದ ಹೇಳ್ತದೆ. ಈಗ ಐ ವಾಂಟ್ ಯು ಟು ರೀಡ್ ಎಕ್ಸೋಡಸ್ ಚಾಪ್ಟರ್ 14, ವಿಮೋಚನೆ ಕಾಂಡ 14ನೇ ಅಧ್ಯಾಯ 23ನೇ ವಚನ ಓದಿಕೊಡಿ ಇನ್ನೊಂದು ಸಾರಿ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಏನಾಯ್ತ್ರಿ? ಅವರ ಹಿಂದೆ ಸಮುದ್ರ ಒಳಗೆ ಹೋದ್ರು. ಅವ್ರು ಹೇಳಿದ್ರೆ ದೇವರು ಹೇಳಿದ್ದಾರೆ, ಗಾಡ್ ಟೆಲ್ ದೆಮ್ ಟು ಗೋ ದೇರ್. ದೇವರು ಹೇಳಿದ್ದಾರೆ, ಹೋಗಿಲ್ಲ, ಹೇಳಿಲ್ಲ ದೇವರು. ಅವ್ರು ಏನ್ ಮಾಡಿದ್ರು ಗೊತ್ತ್ರಿ? ಸ್ವಬುದ್ಧಿಗಳ ಮೇಲೆ ಹತ್ಕೊಂಡು ಒಂದು ಯಾವುದೋ ಒಂದು ಸೇರಿ ಇಟ್ಟುಕೊಂಡು ಬಡ ಒಳಗೆ ನುಗ್ಗಿದಾಗ ಸಮಸ್ಯೆ ಯಾರಿಗಾಗಿದ್ರೆ ಅವ್ರಿಗೆ ಸಮಸ್ಯೆ ಆಗಿದೆ. ದೇ ಹ್ಯಾಡ್ ದ ಪ್ರಾಬ್ಲಮ್, ನಾಟ್ ದ ಇಸ್ರಾಯೇಲ್ ಆಗಿಲ್ಲ. ದಟ್ಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಬಹಳ ದೊಡ್ಡ ಸಮಸ್ಯೆಗಳದೇ. We try to imitate somebody's faith. We try to imitate somebody's message. ಬೇರೆಯವರ ಸಂದೇಶ ತೆಗೆದುಕೊಳ್ತೇವ್ರಿ, ಬೇರೆಯವರ ನಂಬಿಕೆ ತೆಗೆದುಕೊಳ್ತೇವ್ರಿ, ಬೇರೆಯವರ ಅವರ ಅಭಿಷೇಕವನ್ನು ಆಕ್ಟಿಂಗ್ ಮಾಡ್ತೇವ್ರಿ, ಅದು ಮಾಡ್ತೇವೆ. ಇಟ್ ವಿಲ್ ನಾಟ್ ವರ್ಕ್. ಹಂಗೆ ಕೆಲಸ ಮಾಡುವುದಿಲ್ಲ. One day we were there in a meeting in near Naregal ಭಾಗದಲ್ಲಿ ಒಂದು ಮೀಟಿಂಗ್ ನಡೆಯಿತು. And there was one brother who had come with us. ನಮ್ಮೊಟ್ಟಿಗೆ ಒಬ್ಬರು ಸಹೋದರ ಬಂದಿದ್ದಾರೆ. And the man of God who was preaching there, ಒಬ್ಬ ದೇವರ ಸೇವಕರನ್ನ ಸಂದೇಶ ಕೊಡುವವರು ಏನ್ ಮಾಡಿದ್ರು ಗೊತ್ತೇ? He prayed for one deaf child, ಒಂದು ಕ್ಯೂಟ್ ಇದ್ದಂತ ಮಗುವಿಗೆ ಅವ್ರು ಏನ್ ಮಾಡಿದ್ರು ಗೊತ್ತೇ? ಕಿವಿಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ದಾರೆ. The child began to hear. ಆ ಮಗುವಿಗೆ ಕೇಳಿಗೆ ಪ್ರಾರಂಭವಾಯಿತು. And the whole crowd was clapping. ಇಡೀ ಗುಂಪು ಕ್ಲಾಪ್ ಹೊಡಿತಾ ಇದ್ದಾರೆ. And this man, ಈ ವ್ಯಕ್ತಿ ಏನ್ ಮಾಡಿದ್ರು ಗೊತ್ತೇ? ಈ ಸಹೋದರನು ಇದನ್ನ ನೋಡಿ ಒಂದು ಮುದುಗಿಗೆ ಕಿವಿಯ ಕೈ ಇಟ್ಟು ಪ್ರೇಯರ್ ಮಾಡಿದ್ದಾರೆ. ಕಿವಿನೂ ಓಪನ್ ಆಗಿಲ್ಲ ತಾಯಿ, ಯಾವ್ದು ಕಿವಿನೂ ಓಪನ್ ಆಗಿಲ್ಲ, ಕಿವಿನೂ ಓಪನ್ ಆಗಿಲ್ಲ. ಇಮಿಟೇಟ್ ಮಾಡಬೇಡ್ರಿ. ಬೇರೆಯವ್ರು ಮಾಡ್ತಾರಂತ ನೀವು ಮಾಡಕ್ ಹೋಗ್ಬೇಡ್ರಿ. ಇಟ್ಸ್ ನಾಟ್ ಗುಡ್ ಟು ವರ್ಕ್. ಅದು ಕೆಲಸ ಮಾಡೋದಿಲ್ಲ. ಅವರಿಗೆ ದೇವರು ಕೊಟ್ಟಂತ ಪ್ರಕಟಣೆಯು ಅವರಿಗೆ ಕೆಲಸ ಮಾಡ್ತದೆ, ನಿನಗೆ ಕೊಟ್ಟಂತ ಪ್ರಕಟಣೆ ನಿನಗೆ ಕೆಲಸ ಮಾಡ್ತದೆ. ಇಟ್ ಇಸ್ ಲೆಫ್ಟ್ ಆನ್ ದೆಮ್. ಪ್ರಿಯರೇ, ನೀನು ಯಾವ ನಂಬಿಕೆಯಲ್ಲಿ ನೀನು ವಾಸ ಮಾಡ್ತಾ ಇದ್ದೀಯ? ನೀನು ಯಾವ ತರವಾದ ಸಂಗತಿಗಳಲ್ಲಿ ವಾಸ ಮಾಡ್ತಾ? ಅವರನ್ನು ಏನ್ ಮಾಡಬೇಡ್ರಿ, ಇಮಿಟೇಟ್ ಮಾಡಬೇಡ್ರಿ. ಸೊ ಪ್ರಿಯರೇ, ದಿಸ್ ಆರ್ ದ ಟ್ರೂತ್ ಅಬೌಟ್ ದ ಮಾಸ್ಕ್ ಆಫ್ ಫೇತ್. ಇದೇನಾಗಿದೆ ಪ್ರಿಯರೇ? ನಂಬಿಕೆ ಇರುವ ಹಾಗೆ ಇರುವಂತ ಒಂದು ಮುಖವಾಡಗಳ್ರಿ. ಇವು ಏನಾಗಿದೆ ಗೊತ್ತಿದೆ? ದೇರ್ ಇಸ್ ನೋ ರೂಟ್ ಇನ್ ಫಾರ್ ದೆಮ್. ಇವುಗಳಿಗೆ ಏನಾಗಿದೆ ಪ್ರಿಯರೇ? ಅಂತರಂಗದಲ್ಲಿ ಅವುಗಳಿಗೆ ಬೇರಿಲ್ಲ. ಇವೇನಾಗ್ಬಿಡ್ತಾವ ಗೊತ್ತ್ರಿ? ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಬಹಳ ಉತ್ತಮ ಕಾಣ್ತವ್ರು, ಅದಾದ ನಂತರ ಅದೇನಾಗ್ಬಿಡ್ತಾವ ಗೊತ್ತ್ರಿ? ಬಾಡ್ಲಿಕ್ಕೆ ಪ್ರಾರಂಭವಾಗ್ತವೆ ಪ್ರಿಯರೇ, ಬಾಡ್ಲಿಕ್ಕೆ ಪ್ರಾರಂಭವಾಗ್ತವೆ. ಟುಡೇ ಮಾರ್ನಿಂಗ್ ಐ ವಾಸ್ ಟಾಕಿಂಗ್. ಇವತ್ತು ಮುಂಜಾನೆ ವೇಳೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾನು ಲಕ್ಷಿಸಿ. ಕೇವಲ 7 ಮಕ್ಕಳು ಏನ್ ಮಾಡಿದ್ರು ಗೊತ್ತ್ರಿ? ದೆವ್ವಗಳನ್ನು ಓಡಿಸ್ತಾ ಇದ್ದಾರೆ. ದೆವ್ವಗಳನ್ನು ಓಡಿಸ್ತಾ ಇರ್ಬೇಕಾದ್ರೆ 7 ಮಕ್ಕಳು ಏನ್ ಹೇಳಿದ್ರು ಗೊತ್ತ್ರಿ? ಪೌಲನು ಯಾವ ಯೇಸು ಸ್ವಾಮಿಯ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸುತ್ತಾನೋ ಅದೇ ಯೇಸು ಸ್ವಾಮಿಯ ಹೆಸರಿನಲ್ಲಿ. ಆ ದೆವ್ವ ಏನ್ ಹೇಳ್ತು ಗೊತ್ತ್ರಿ? ಪಾಲ್ ಯಾರು ನನ್ಗೆ ಗೊತ್ತೈತಿ, ಯೇಸು ಸ್ವಾಮಿ ಯಾರು ನನ್ಗೆ ಗೊತ್ತೈತಿ, ನೀ ಯಾರು ನನ್ಗೆ ಗೊತ್ತಿಲ್ಲಲ್ಲ. ಇಟ್ ಕೆಚ್ಚಿ ಒಂದು ಓಡಿಸ್ತೀವಿ. ಮನೆಯಲ್ಲಿ ಬೆತ್ತಲೆ ಓಡೋದ್ರಿ. ದೇ ರ್ಯಾನ್ ಅವೇ. ಡೋಂಟ್ ಇಮಿಟೇಟ್ somebody's faith. ಬೇರೆಯವರ ನಂಬಿಕೆಯನ್ನು ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ಸತ್ಯವೇದ ಹೇಳ್ತದೆ, ಪೌಲನು ಒಂದು ದಿವಸ ಆತರ ಏನ್ ಮಾಡ್ತಾ ಇದ್ದ ಗೊತ್ತ್ರಿ? ಕಟ್ಟಿಗೆಗಳನ್ನ ತೆಗಿತಾ ಇರಬೇಕಾದ್ರೆ ಒಂದು ಹಾವು ಬಂದು ಅವನ ಕಚ್ತದೆ. ಕಚ್ಚಿದ ಕೂಡ ಅವ ಏನ್ ಮಾಡಿದ ಗೊತ್ತ್ರಿ? ಕಿತ್ತಿ ಹೋಗದ ಪ್ರಿಯರೇ. ಹೋಗೋದ ಕೂಡ ಅವನಿಗೆ ಏನ್ ಆಗ್ಲಿಲ್ಲ. ಎಲ್ಲ ತಿಳ್ಕೊಂಡು ಸತ್ತು ಹೋಗ್ತಾನೆ, ಏನ್ ಆಗ್ಲಿಲ್ರಿ. ಅವನ ಜೀವನನೇ ಇದ್ದಾನೆ. ನಾಳೆ ಹೋಗಿ ನಾಗರ ಮುಂದೆ ಕೈ ಕೊಡ್ರಿ, ಪೌಲನ್ ಕಡ್ದಾಗ ಕಡಿತಿದೆ, ನನಗೆ ಏನಾಗುದಿಲ್ಲ ಅಂತಂದ್ರೆ ಸತ್ತು ಹೋಗಿರಿ. ಡೋಂಟ್ ಇಮಿಟೇಟ್. ಹೌದು, ಒಬ್ಬರು ಹೀಗೆ ಹೇಳಿದ್ರಿ, ನೀನು ದೇವರ ವಾಕ್ಯ ಹಿಂಗೆ ಹೇಳೋದಿಲ್ಲ, ನೀವು ವಿಷಗಳನ್ನು ಕುಡಿದಾಗ ನೀವು ಸಾಯೋದಿಲ್ಲ ಅಂತ. ವಿಷ ಕುಡಿಯೋದು ಒಬ್ಬ ಘಟಗಣ ಕುಡಿದು ಬಿಟ್ಟಾರೆ, ಘಟಗಣ್ಣ. ಇಟ್ ಡಸಂಟ್ ವರ್ಕ್. ಕೆಲಸ ಮಾಡೋದಿಲ್ಲ ರೀ. ಸಿ, ಯು ಶುಡ್ ಹ್ಯಾವ್ ಅ ಜೆನ್ಯೂನ್ ರೆವಲೇಷನ್. ಅದಕ್ಕೆ ನಿಜವಾದ ಒಂದು ಸಣ್ಣ ಪ್ರಕಟಣೆಗಳಿರಬೇಕು ಪ್ರಿಯರ. ಅದು ಇಲ್ಲದೆ ಹೋದರೆ ಇಫ್ ಯು ಟ್ರೈ ಟು ಡೂ ಎನಿಥಿಂಗ್, ಏನು ಮಾಡಿರಿ, ಇಟ್ ಡಸಂಟ್ ವರ್ಕ್. ಅದು ಕೆಲಸ ಮಾಡೋದಿಲ್ಲ. ಅದು ಕೆಲಸ ಮಾಡೋದಿಲ್ಲ. ಪ್ಲೀಸ್ ಪ್ರಯೋಗ ಮಾಡಕ್ ಹೋಗ್ಬೇಡಿ. ಎಂದಿಗೂ ಪ್ರಯೋಗ ಮಾಡಕ್ ಹೋಗ್ಬೇಡಿ.
These are the truth about the mask of faith. ಹಾಗಾದ್ರೆ ನಂಬಿಕೆ ಮುಖವಾಡಗಳು ಇದ್ದಂತ ಜನರ ಒಂದು ಸಡನ್ ಸತ್ಯಾಂಶಗಳು. ಇನ್ನು ಬೇಕಾದ್ರೆ ಬಹಳ ಸಂಗತಿಗಳು ಇದ್ದಾರೆ. Let me not touch all that. ಅದನ್ನೆಲ್ಲ ನಾವು ಮುಟ್ಟುವುದು ಬೇಡ ಪ್ರಿಯರೇ. Second one, the struggle of the mask of faith. ನಂಬಿಕೆಯ ಮುಖವಾಡದ ಹೋರಾಟಗಳು ಪ್ರಿಯರೇ. Do you know something? Many of us, when you have this mask of faith, you have a lot of struggle. ಬಹಳ ಜನರಿಗೆ ಏನಾಗಿದೆ ಪ್ರಿಯರೇ, ಈ ತರವಾದ ಮುಖವಾಡಗಳು ಇದ್ದಂತವರಿಗೆ ಬಹಳ ಹೋರಾಟಗಳಿದೆ ಪ್ರಿಯರೇ. ಎಲ್ಲಿ ನಂಬಿಕೆ ಇದೆಯೋ, ನಿಜವಾದ ನಂಬಿಕೆ ಇದೆಯೋ, ಅಲ್ಲಿ ಸಂತೋಷವಿದೆ, ಅಲ್ಲಿ ಧೈರ್ಯವಿದೆ. ಮುಖವಾಡದ ನಂಬಿಕೆ ಎಲ್ಲಿರ್ತದೋ ಅಲ್ಲಿ ಧೈರ್ಯ ಇರುವುದಿಲ್ಲ. And let me give you 5 things, the struggle what you are going to face. ನೀವು ಅನುಭವಿಸುವಂತ 5 ಹೋರಾಟಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಪ್ರಿಯರೇ. And these 5 things, if you are having, ಅದು ನಿಮ್ಮ ಕಡೆ ಇದ್ದರೆ ಪ್ರಿಯರೇ, that means you have the mask of faith but not true faith. ನಿಮಗೆ ಬರೀ ನಂಬಿಕೆಯ ಮುಖವಾಡಗಳೇ ಇದ್ದರೆ ನಿಮಗೆ ನಂಬಿಕೆ ಇಲ್ಲವೇ ಇಲ್ಲ. Let me give you 5 things. 5 ಸಂಗತಿಗಳು. First one, you will have confusion. ನಿನಗೆ ಗಲಿಬಿಲಿ ಇರ್ತದೆ. You will have confusion. ನಿಮಗೆ ಏನಿರ್ತದೆ ಗೊತ್ತೇ? ಗಲಿಬಿಲಿ ಇರ್ತದೆ. I want you to read verse 24. 24ನೇ ವಚನ ಓದಿ. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. Mark that word confusion there. That means God was not pleased with the mask of faith. ಅದರ್ಥ ಏನು ಗೊತ್ತ್ರಿ? ದೇವರಿಗೆ ಮುಖವಾಡದ ನಂಬಿಕೆ ಮೇಲೆ ಮೆಚ್ಚುಗೆ ಆಗಲಿಲ್ಲ. There was confusion. ಪ್ರಿಯರೇ, ಯಾರಿಗೆ ಈ ತರವಾದ ನಂಬಿಕೆ ಇದೆಯೋ ಇವರು ಯಾವಾಗಲೂ ಗಲಿಬಿಲಿ ಇರ್ತಾರೆ. Whether I should do this way, ಇದನ್ನ ಮಾಡ್ಲೋ, ಅದನ್ನ ಮಾಡ್ಲೋ. There is a lot of confusion. Whereas the Bible says, ಸತ್ಯವೇದ ಏನು ಹೇಳ್ತದೆ ಗೊತ್ತ್ರಿ? Our God is not the author of confusion. ನಮ್ಮ ದೇವರು ಏನಾಗಿದ್ದಾನೆ? ಗಲಿಬಿಲಿಗೆ ಕಾರಣನಲ್ಲ ರೀ. ನಮ್ಮ ದೇವರು ಗಲಿಬಿಲಿಗೆ ಕಾರಣವಲ್ಲ. ಮತ್ತೆ ನಿನ್ನ ನಂಬಿಕೆಗೆ ಯಾಕೆ ಅಷ್ಟು ಗಲಿಬಿಲಿ ಇದೆ? ಹೌದು. When God has told you something, ದೇವರು ಇದನ್ನ ಹೇಳಿದ ಮೇಲೆ nothing to worry. ನೀನು ಎದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಕಣ್ಣಿಗೆ ಪಟ್ಟಿ ಕಟ್ಟಿದ್ರು ನಿನ್ನ ಕೈ ಮುಟ್ಟುವುದು ಅದನ್ನೇ ಮುಟ್ತೀರಿ, ಯಾಕಂದ್ರೆ that is God, ಅದು ದೇವರು. But if you are getting confused, ಬಂದು ನೀನು ಗಲಿಬಿಲಿ ಆಗ್ತಾ ಇದ್ದರೆ, ಅಣ್ಣ ನಾನು ಬಹಳ ಪ್ರೇಮ್ ಮಾಡಿದರೆ, ಬಹಳ ನಂಬಿಕೆ ಅಂತ ಅದರ ಏನೋ ಗಲಿಬಿಲಿ ಇದೆ ಅಂತಂದ್ರೆ ಯು ಡೋಂಟ್ ಹ್ಯಾವ್ ಫೇತ್. ನಿನ್ನ ನಂಬಿಕೆ ಇಲ್ಲ, ನಿನಗೆ ಸುಳ್ಳು ನಂಬಿಕೆ ಇದೆ. ಯು ಹ್ಯಾವ್ ಎ ಫೇಕ್ ಫೇತ್, ಸುಳ್ಳಾದ ನಂಬಿಕೆ. ಅರ್ಥ ಮಾಡಿಕೊಳ್ಳಿ. And you fail very drastically. ಬಹಳ ದುರಸ್ಥಿತಿಯಲ್ಲಿ ಬೀಳ್ತೀರಿ. ಯು ವಿಲ್ ಸ್ಟ್ರಗಲ್. ನೀವು ಬಹಳ ಹೋರಾಟಗಳಲ್ಲಿ ಹೋಗ್ತೀರಿ. ಅದೇನಾಗ್ತದೆ ಪ್ರಿಯರೇ, ನೀನು ಗಲಿಬಿಲಿ ಇರಬೇಕಾದ್ರೆ ಇಟ್ ವಿಲ್ ಟೇಕ್ ದ ಪವರ್ ಆಫ್ ಜೆನ್ಯೂನ್ ಫೇತ್. ನಿಜವಾದ ನಂಬಿಕೆಯ ಬಲವನ್ನು ಸಹ ಕಿತ್ಕೊಂಡು ಹಾಕ್ತದೆ. ಹೌದಲ್ಲ? How many of us we are so much confused? ಎಷ್ಟು ಮಂದಿ ಕನ್ಫ್ಯೂಸ್ ಆಗಿದೆ? See, many times, do you know something? ಬಹಳ ಸಾರಿ ನೀವು ಗೊತ್ತಿದ್ದೀರಿ. Many times we pray. ಬಹಳ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ. We begin to seek the face of the Lord. ದೇವರ ಮುಖಗಳನ್ನು ಬಯಸ್ತೇವೆ. ಅದು ಇದು ಅಂತೆಲ್ಲ ಹೇಳ್ತೇವೆ ಪ್ರಿಯರೇ. At the end of the day, we question the very prayer what we have prayed. ಕೊನೆಯ ದಿವಸದ ಅಂತ್ಯದಲ್ಲಿ ನಾವು ಮಾಡಿದಂತ ಪ್ರಾರ್ಥನೆಗೆ ನಾವು ಪ್ರಶ್ನೆಗಳು ಹಾಕ್ತೇವೆ. God, will you answer that? ಸ್ವಾಮಿ, ಇದಕ್ಕೆ ನೀನು ಉತ್ತರ ಕೊಡುತ್ತೀಯೋ? That means you didn't pray in faith. ಅದರ್ಥವೇನಂತ ನೀನು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡಲಿಲ್ಲ ಪ್ರಿಯರೇ. You know what the book of Hebrews chapter 11 says? ಇಬ್ರಿಯ 11ನೇ ಅಧ್ಯಾಯ 6ನೇ ವಚನ ಹೇಳ್ತದೆ ಗೊತ್ತೇ? When you come to the Lord, ನೀನು ದೇವರ ಕಡೆ ಬರಬೇಕಾದ್ರೆ ನೀನು ನಂಬಿಕೆಯಿಂದಲೇ ಬರಬೇಕು. ನೀನು ಆತನ ಮುಖದರ್ಶನ ಬಯಸಿದಾಗ ಆತನು ನಿನಗೆ ಉತ್ತರ ಕೊಡ್ತಾ ಅಂತ ನೀನು ನಂಬಬೇಕು ಅಂತ ಹೇಳ್ತಿದ್ದಾರೆ. There is no confusion. ಅಲ್ಲಿ ನಿನಗೆ ಗಲಿಬಿಲಿ ಇರುವುದಿಲ್ಲ. ದೇವರು ಮಾತಾಡಿದಾಗ ಎಂದಿಗೂ ಗಲಿಬಿಲಿ ಇರೋದಿಲ್ಲ. ಪ್ರಾಬ್ಲಮ್ ಏನ್ ಮಾಡ್ತೇವೆ ಗೊತ್ತ್ರಿ? ಈ ಮುಖವಾಡದ ನಂಬಿಕೆ ಹಾಕ್ತೇವೆ ಅಂತ ಬಹಳ ಗಲಿಬಿಲಿಯಲ್ಲಿ ಇರ್ತೇವೆ. So you have a confusion. ಅಲ್ಲಿ ಏನಾಗಿದೆ ಗೊತ್ತ್ರಿ? ಮೊದಲನೇ ನಿನಗೆ ಗಲಿಬಿಲಿ ಇರ್ತದೆ. ಸೆಕೆಂಡ್ ಒನ್, ಎರಡನೆಯ ಪ್ರಾಮುಖ್ಯವಾದಂತ ಸಂಗತಿ ಪ್ರಿಯರೇ, ಯು ವಿಲ್ ಹ್ಯಾವ್ ಡಿಫಿಕಲ್ಟಿ. ಎರಡನೇದು ನಿಮಗೆ ಒಂದು ಹೋರಾಟದ ಕಠಿಣತೆ ಇರ್ತದೆ ಪ್ರಿಯರೇ. ಓಕೆ, ದಯಮಾಡಿ 25ನೇ ವಚನ ಓದಿದ್ರೆ. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಳಕೊಂಡು ಹೋದರು. ಕಷ್ಟದಿಂದ ಮಾಡ್ಕೊಂಡು ಡಿಫಿಕಲ್ಟಿ ಇನ್ ಡ್ರೈವಿಂಗ್. ಅಲ್ಲಿ ಪದ ಬಹಳ ಚೆಂದಿದೆ, ಡಿಫಿಕಲ್ಟಿ ಇನ್ ಡ್ರೈವಿಂಗ್. ಮುಂದೆ ಹೋಗ್ಲಿಕ್ಕೆ ಅವರಿಗೆ ಕಷ್ಟವಾಯಿತು ಅಂತ ಹೇಳ್ತಿದ್ದಾರೆ. ಅದರ್ಥವೇನಂತಂದ್ರೆ ಪ್ರಿಯರೇ, ಈ ನಂಬಿಕೆಯು ನಿಮಗೆ ಮುಂದೆ ಹೋಗಲಿಕ್ಕೆ ಕಷ್ಟ ಮಾಡ್ತದೆ ಪ್ರಿಯರೇ. ದಿಸ್ ಫೇತ್ will make
You are driving difficulty. Correct? It will make your driving difficult. ಬಹಳ ಕಠಿಣ ಮಾಡ್ತಿದ್ದಾರೆ, ಬಹಳ ಕಠಿಣ ರೀ. ಬಹಳ ಜನರಿಗೆ ಕಠಿಣವಾಗಿ ಹೋರಾಡ್ತೇವ್ರಿ ನಾವು. ವಿ ಬಿಗಿನ್ ಟು ಫೈಟ್. ಇಷ್ಟು ಗುದ್ದಾಡ್ತೇವ್ರಿ, ಮುದ್ದಾಡ್ತೇವೆ ಅಂತಂದ್ರೆ ನಾವು ನುಗ್ಗಬೇಕಾದ್ರೆ ನಮಗೆ ಬಹಳ ಕಠಿಣವಾಗಿರ್ತದೆ. Do you know, many of us when we leave there, ಬಹಳ ಜನ ಈ ಭಾಗಕ್ಕೆ ಬಂದಾಗ do you know what we question to God? ನಾವು ದೇವರಿಗೆ ಏನು ಪ್ರಶ್ನೆ ಕೇಳಿದ್ವಿ? God, are you there? ಸ್ವಾಮಿ ನನ್ನೊಟ್ಟಿಗೆ ಇದ್ದೀನಿ ನೀನು? Right? ಹೌದು, ನನ್ನೊಟ್ಟಿಗೆ ಇದ್ದೀನಿ ನೀನು? Now listen to me carefully. Now listen. When God spoke to Abraham, ದೇವರು ಅಬ್ರಹಾಮನಿಗೆ ಮಾತನಾಡಿದಾಗ, as I told you, ನಾನು ನಿಮಗೆ ಹೇಳಿದ ಹಾಗೆಯೇ, he told that there is no returning back of Isaac. ಇಸಾಕನು ತಿರುಗಿ ಕರ್ಕೊಂಡು ಬರುವುದು ಏನಿಲ್ಲ, ನಿಮಗೆ ಇಲ್ಲವೇ ಇಲ್ಲ. ಕರೆಕ್ಟ್? Now listen to this. ಸತ್ಯವೇದ ಹೇಳ್ತದೆ, ಮೂರನೇ ದಿವಸಕ್ಕೆ ಅವರು ಬೆಟ್ಟಕ್ಕೆ ಬಂದಾಗ ಸತ್ಯವೇದ ಹೇಳ್ತದೆ, ಅಬ್ರಹಾಮನು ತನ್ನ ಸೇವಕರಿಗೆ ಒಂದು ಮಾತು ಹೇಳುತ್ತಾನೆ, ಬಹಳ ಚೆನ್ನಾಗಿ ಮಾತು ಹೇಳ್ತಾನೆ. You and the donkey be here, ನೀವು ಮತ್ತು ಕತ್ತೆ ಇಲ್ಲೇರಿ. I and the lad will go offer sacrifice and come back. ನಾನು ನನ್ನ ಮಗನು ಹೋಗುತ್ತೇವೆ, ಬಲಿ ಅರ್ಪಿಸುತ್ತೇವೆ, ತಿರುಗಿ ಬರುತ್ತೇವೆ. We will come back. ನಾವು ತಿರುಗಿ ಬರ್ತೇವೆ. Now listen to me. Now when you say that, when Abraham was saying that, ಅಬ್ರಹಾಮನು ಇದನ್ನು ಹೇಳ್ತಾ ಇರಬೇಕಾದ್ರೆ, you know what he meant? ಆತನೇನು ಹೇಳಿದ ಗೊತ್ತ್ರಿ? Even though he didn't see anything, ಆತನ ಮುಂದೆ ಏನನ್ನು ಕಾಣದೆ ಇದ್ದರೂ ಸಹ, he spoke the word of faith but not in confusion. ಆತನೇನು ಮಾಡಿದ ಪ್ರಿಯರೇ? ನಂಬಿಕೆಯಿಂದ ಉಚ್ಚರಿಸಿದನು, ಗಲಿಬಿಲಿಯಿಂದ ಉಚ್ಚರಿಸಲಿಲ್ಲ. He jumped to that. ಆತನ ಮುಂದೆ ಹೋದರೆ, ಅರ್ಪಿಸಿದ್ದಾರೆ, ತಿರುಗಿ ಬಂದ್ದಾರೆ. Do you know what is our problem? ನಮ್ಮ ಪ್ರಾಬ್ಲಮ್ ಏನು ಗೊತ್ತಿದೆ? When God tells us something, we know that ಆವಾಗ ನಮಗೆ ಯಾವುದು ನಮ್ಮ ಕಠಿಣತೆ ಕಾಣಿಸೋದಿಲ್ಲ. ಯಾವಾಗ ಕಠಿಣತೆ ಕಾಣಿಸ್ತದೆ ಗೊತ್ತಿರಿ? ಯಾವಾಗ ಮುಖವಾಡಗಳನ್ನು ಹಾಕಿಕೊಂಡು ನಂಬಿಕೆಯ ಕೆಲಸ ಮಾಡ್ತೀರೋ ಆವಾಗ ಕಠಿಣತೆ ಕಾಣಿಸ್ತದೆ. ಎಚ್ಚರವಾಗಿ ಅಷ್ಟೇ ಇಲ್ಲ. Let me take you to the how many things got over? 2. From second 2 is over. Okay, third one, ಮೂರನೇ. There is a limitation. ಅಲ್ಲಿ ಒಂದು ಸೀಮೆ ಇರುತ್ತದೆ. ಅಲ್ಲಿ ಏನಿರ್ತದೆ ಗೊತ್ತ್ರಿ? ಸೀಮೆ ಇರುತ್ತದೆ. ದಯಮಾಡಿ 25ನೇ ವಚನ ಮತ್ತೊಂದು ಸಾರಿ ಓದ್ರಿ. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು. ಸಾಕು. You know what they said? They immediately put a limitation. We cannot stand. ಇಸ್ರಾಯೇಲ್ ಮುಂದೆ ನಿಂತಿರಕ್ಕಾಗೋದಿಲ್ಲ. We cannot fight. ಹೋರಾಡಕ್ಕಾಗೋದಿಲ್ಲ. ಯಾಕೆ? Because it was not with faith. ಅದು ನಂಬಿಕೆಯಿಂದ ತುಂಬಿಲ್ಲ. It was an imitation of faith. ನಂಬಿಕೆಯ ಪ್ರಯೋಗ ಮಾಡ್ತಾ ಇದ್ದಾರೆ. ನಂಬಿಕೆ ಹಾಗೆ ನಟನೆ ಮಾಡ್ತಾ ಇದ್ರು ಪ್ರಿಯರೇ. ನಂಬಿಕೆ ಹಾಗೆ ಆಲೋಚನೆಗಳು ಮಾಡ್ತಾ ಇದ್ರು, ಊಹಿಸಿಕೊಳ್ತಾ ಇದ್ರು. ಅದು ನಂಬಿಕೆ ಇರಲಿಲ್ಲ. Do you know? We have limited ourselves. ಬಹಳ ಜನ ನಾವು ಏನಾಗಿದ್ದೇವೆ ಪ್ರಿಯರೇ? ನಾವೊಂದು ಲಿಮಿಟೇಷನ್ ಹಾಕಿದ್ದೇವೆ, ಒಂದು ಬೌಂಡ್ರಿ ಹಾಕಿದ್ದೇವೆ. ಯಾವಾಗ ಬೌಂಡ್ರಿ ಬರ್ತದೆ ಗೊತ್ತ್ರಿ? ಯಾವಾಗ ಬರ್ತದೆ ಗೊತ್ತ್ರಿ? Only when you don't understand or have an inner conviction of the word of God. ದೇವರ ವಾಕ್ಯದ ಅಂತರಂಗದ ಮನವರಿಕೆ ಇಲ್ಲದೆ ಹೋದಾಗ ನಿಮಗೆ ಒಂದು ಸೀಮೆ ಬರ್ತದೆ. I will show you one verse. ಒಂದು ವಚನ ನಿಮಗೆ ತೋರಿಸ್ತೇನೆ ಪ್ರಿಯರೇ. Go to Psalms 119. ಕೀರ್ತನೆ 119ಕ್ಕೆ ನಿಮ್ಮ ಸತ್ಯವೇದಗಳನ್ನು ತೆಗೆದುಕೊಳ್ಳಿ. ಕೀರ್ತನೆ 119ಕ್ಕೆ ನಿಮ್ಮ ಸತ್ಯವೇದಗಳನ್ನು ತೆಗೆದುಕೊಳ್ಳಿ. And there is a very beautiful verse. ಅಲ್ಲಿ ಒಂದು ಸುಂದರವಾದಂತ ಒಂದು ವಚನ ನಿಮಗೆ ನಾನು ತೋರಿಸುತ್ತೇನೆ ಪ್ರಿಯರೇ. I want you to read verse 96. Psalms 119 verse 96. ಕೀರ್ತನೆ 119:96 ಪ್ರಿಯರೇ. ಎಲ್ಲ ಸಂಪೂರ್ಣತೆಗೂ ಮೇರೆ ಉಂಟೆಂಬುದನ್ನು ಬಲ್ಲೆನು. All perfection has a limit. But ಆದರೆ ನಿನ್ನ ಆಜ್ಞಾಶಾಸನವು ಅಪಾರವಾದುದು. Your word doesn't have any bound, Lord. Your word doesn't have any limitation, Lord. It doesn't have a box, Lord. It is open now. ಅದೇನಾಗಿದೆ ಸ್ವಾಮಿ? ಅದೇನಾಗಿದೆ? ತೆರೆಯಲ್ಪಟ್ಟಿದೆ. ಅದಕ್ಕೆ ಯಾವ ಸೀಮೆಗಳಿಲ್ಲ. ಈ ತಪ್ಪಾದ ನಂಬಿಕೆ ಏನು ಇಟ್ಕೊಂತೀರೋ ಪ್ರಿಯರೇ, ಇವೇ ನಿಮಗೆ ಸೀಮೆ ಹಾಕೋದು. ಇವೇನಾಗ್ಬಿಡ್ತಾ ಗೊತ್ತ್ರಿ? ಒಂದು ಭಾಗಕ್ಕೆ ಬಂದಾಗ ನೀವು ಸೋತು ಹೋಗ್ಬಿಡ್ತೀರಿ. ನಿಮಗೆ ಹೊಡೆದಾಡ್ಲಿಕ್ಕೆ ಬರುವುದಿಲ್ಲ. ನೀವೇನ್ ಮಾಡ್ತೀರಿ ಗೊತ್ತ್ರಿ? ನೀವು ಹಿಂದೆ ಸರಿಬೇಕಾಗ್ತದೆ ಪ್ರಿಯರೇ.
Not only that. Fourth one, ನಾಲ್ಕನೇದು, you will have oppositions. ನಿಮಗೆ ಏನಾಗ್ತಿದೆ ಪ್ರಿಯರೇ, ವಿರೋಧಗಳು ಇರ್ತದೆ ಪ್ರಿಯ ನಾವು. ಓಕೆ, ನಿಮಗೆ ವಿರುದ್ಧವಾಗಿ ಸಂಗತಿಗಳು ನಿಲ್ತದೆ ಪ್ರಿಯ. 25ನೇ ವಚನ ಹೋದ್ರೆ, ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡೆಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. Did you understand that? Who opposed that? ಈ ನಂಬಿಕೆಯನ್ನು ಯಾರು ವಿರುದ್ಧ ಮಾಡಿದ್ರು? It is God who opposed that. It is not Satan. ನೆನಪಿಟ್ಟುಕೊಳ್ಳ್ರಿ, ಸೈತಾನನು ಈ ನಂಬಿಕೆ ವಿರುದ್ಧವಾಗಿ ಬರ್ತಾ ಇದ್ದಾರೆ, ದೇವರು ಈ ನಂಬಿಕೆ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಯಾವ ನಂಬಿಕೆ ಗೊತ್ತ್ರಿ? ಮುಖವಾಡದ ನಂಬಿಕೆ. ಹೌದಿಲ್ಲ? ಮುಖವಾಡದ ನಂಬಿಕೆಗಳು ಹಾಕೊಂಡು ನಾವು ಗೆಲ್ತೇವೆ, ನಾವು ಮಾಡ್ತೇವೆ ಅನ್ಬೇಕಾದ್ರೆ ದೇವರೇ ನಿಮ್ಮ ವಿರುದ್ಧವಾಗಿ ಹೋರಾಡ್ತಾರೆ. Why you want God to fight against you? ಯಾಕೆ ನಿಮಗೆ ದೇವರು ನಿಮ್ಮ ವಿರುದ್ಧವಾಗಿ ಹೋರಾಡಬೇಕು? Why you want God to fight against you? ದೇವರು ನಿಮ್ಮ ವಿರುದ್ಧವಾಗಿ ಹೋರಾಡಕ್ಕೆ ಬಿಡಬೇಡ್ರಿ. ಅಲ್ಲ, ಆಗ್ತದ್ರಿ, ಆಗಬೇಕು. It is God not will do that. Do you know what Gamaliel told one day in the Sanhedrin? This is a Gamaliel ಅಪೊಸ್ತಲರ ಬರೆದ ಪತ್ರಿಕೆಯಲ್ಲಿ ಸಭಾ ಮಂದಿರದಲ್ಲಿ ಏನು ಹೇಳಿದ ಗೊತ್ತ್ರಿ? He gave a very wise word. ಆತನ ಬಹಳ ಜ್ಞಾನದ ಮಾತು ಹೇಳಿದ್ದಾರೆ. He said, my brethren, ನನ್ನ ಸಹೋದರರು, why do you fight with these people? ಯಾಕೆ ಈ ಅಪೊಸ್ತಲರೊಟ್ಟಿಗೆ ಜಗಳ ಆಡಕತ್ತೀರಿ? Throw them out. ಹೊರಗೆ ಹಾಕಿದ್ರು ಫಸ್ಟ್. They threw them out. Then do you know what he says? ಆತ ಹೇಳಿದ, ಒಂದು ಗುಂಪು ಎದ್ದಿತ್ತು, ಅವ್ರು ಹೇಳಿದ್ರು ನಾವು ಏನೋ ಆಗಿದ್ದೇವೆ. ಸ್ವಲ್ಪ ದಿವಸ ಆದ್ಮೇಲೆ ಅವರ ಸಂಗತಿಗಳು ಅಲ್ಲೇ ಮುಗಿದು ಹೋದವು. ಇನ್ನೊಬ್ಬ ಎದ್ದ, ನಾನು ಏನೋ ಆಗಿದ್ದೇನೆ ಅಂತ ಹೇಳಿದ್ರು. ಸ್ವಲ್ಪ ಜನ ಅವ್ರು ಹಿಂಬಾಲಿಸಿದ್ರು. ಅವರು ಏನ್ ಮಾಡಿದ್ರು, ಒಂದು ಭಾಗಕ್ಕೆ ಬಂದ್ರು, ಅವರು ನಿಂತು ಹೋದ್ರು. ಸೊ ಪ್ರಿಯ, ಇವರು ಹಂಗೆ ಆಗಿದ್ದಾರೆ. ಲಿಸನ್ ಟು ದಿಸ್. ಇವರು ಹಂಗೆ ಆಗಿದ್ದಾರೆ. ನೀವೇನ್ ಮಾಡ್ರಿ, ಬಿಟ್ಬಿಡ್ರಿ, ಅವ್ರು ಅಲ್ಲೇ ಹೊಡೆದಾಡ್ಕೊಂಡು ಅವ್ರು ಮುಗಿದು ಹೋಗ್ಬಿಡ್ತೀವಿ. ಒಂದ್ ದಿವಸ ಇವ್ರದ್ದು ಅಂತ ಬರ್ತದೆ. ಯಾಕೆ ತಿರುಗಿಸ್ಕೊಳಾಗುತ್ತೆ? ಆದರೆ ಇಫ್ ಇಟ್ ಇಸ್ ಜೆನ್ಯೂನ್ಲಿ ಗಾಡ್, ಅದು ದೇವರೇ ಆಗಿದ್ದಾರೆ, ಯು ಆರ್ ಫೈಟಿಂಗ್ ಅಗೇನ್ಸ್ಟ್. ದೇವರಾಗಿದೆ, ದೇವರು ವಿರುದ್ಧ ಹೊಡೆದಾಡುತ್ತೆ. ಕರೆಕ್ಟ್? ಸಿ, ಲೆಟ್ ಮಿ ಟೆಲ್ ಯು, ಒಂದು ಮಾತು ಕೇಳಿ. ಇನ್ ದ ಮಾಸ್ಕ್ ಆಫ್ ಫೇತ್,